ಬಂದಿರುವಂತ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಕೇಳುವಂತ ನಿಮಗೂ ಕೂಡ ದೇವರ ನಾಮದಲ್ಲಿ ಶುಭಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹಲ್ಲೆಲೂಯಾ. ಪ್ರಿಯವಾದವರೇ, ದೇವರ ಮಕ್ಕಳ ಭಾಗ್ಯ ಏನ್ರಿ? ದೇವರ ಮಕ್ಕಳ ಭಾಗ್ಯ. ದೇವರ ಮಕ್ಕಳು ಭಾಗ್ಯವನ್ನು ಅನುಭವಿಸ್ಬೇಕಾದ್ರೆ ಏನು ಮಾಡಬೇಕು? ದೇವ್ರ ಮಕ್ಕಳು ಭಾಗ್ಯವಂತರಾಗಿ ಜೀವಿಸ್ಬೇಕಾದ್ರೆ ಏನು ಮಾಡಬೇಕು? ದೇವರು ಧಾರಾಳವಾಗಿ ಕೊಡುವಂಥ ಶಕ್ತಿಯುಳ್ಳ ದೇವರಾಗಿದ್ದಾರೆ. ಇವರು ನಡ್ಕೊಳ್ಳೋರು, ಇವರು ನಡ್ಕೊಳ್ಳಾರದವರು, ಇವರಿಗೆ ಕೊಡಬೇಕು, ಇವರಿಗೆ ಕೊಡಬಾರ್ದು ಅನ್ನತಕ್ಕಂಥ ಭೇದ ದೇವರು ಮಾಡಲ್ಲ. ಎಲ್ಲರಿಗೂ ಒಳ್ಳೇದೇ ಮಾಡ್ತಾರೆ. ದೇವ್ರನ್ನ ನಂಬಿದವ್ರಿಗೂ ಗಾಳಿ ಬೀಸ್ತದೆ, ದೇವ್ರನ್ನ ನಂಬಲಾರ್ದವ್ರಿಗೂ ಗಾಳಿ ಬೀಸುತ್ತೆ. ದೇವ್ರನ್ನ ನಂಬಿದವ್ರ ಹೊಲಗಳ ಮೇಲೂ ಮಳೆ ಬರುತ್ತೆ, ದೇವ್ರನ್ನ ನಂಬಲಾರದವರ ಹೊಲಗಳ ಮೇಲೂ ಕೂಡ ಮಳೆ ಬರುತ್ತೆ. ದೇವ್ರನ್ನ ನಂಬಿದವ್ರಿಗೂ ಕೂಡ ರೋಗಗಳು ಬರ್ತವೆ, ದೇವ್ರನ್ನ ನಂಬಲಾರದವ್ರಿಗೂ ಕೂಡ ರೋಗಗಳು ಬರ್ತವೆ. ದೇವ್ರನ್ನ ನಂಬಿದವ್ರಿಗೂ ಕೂಡ ಐಶ್ವರ್ಯ ಇರುತ್ತೆ, ದೇವ್ರನ್ನ ನಂಬಲಾರದವ್ರಿಗೆ ಕೂಡ ಐಶ್ವರ್ಯ ಇರುತ್ತೆ. ಆದರೆ ಒಂದು ಏನಂದ್ರೆ, ಐಶ್ವರ್ಯಕ್ಕಾಗಿ ದೇವ್ರ ಮಕ್ಕಳು ಬಡದಾಡಲ್ಲ. ಐಶ್ವರ್ಯ ಒಂದು ದಿವಸ ಹಳೆದು ಹೋಗ್ಬೋದು, ಐಶ್ವರ್ಯ ಒಂದು ದಿವಸ ಹಾಳಾಗಿ ಹೋಗ್ಬೋದು. ಆ ಐಶ್ವರ್ಯದ ಮೂಲಕವಾಗಿ ನಿನ್ನನ್ನು ಅನಾಹುತಕ್ಕೆ ತುತ್ತು ಮಾಡಬಹುದು. ಆ ಐಶ್ವರ್ಯದ ನಿಮಿತ್ತವಾಗಿ ನಿನಗೆ ಅನೇಕ ಪಾಪಗಳು ಮಾಡುವಂಥ ಪ್ರೇರೇಪಣೆ ಬರ್ಬೋದು ನಿನಗೆ. ಆ ಐಶ್ವರ್ಯದ ನಿಮಿತ್ತವಾಗಿ ಇನ್ನೊಬ್ಬರಿಗೆ ಮೋಸ ಮಾಡುವಂಥ ಪ್ರವೃತ್ತಿ ಬರ್ಬೋದು. ಆ ಐಶ್ವರ್ಯವನ್ನು ಉಳಿಸ್ಕೊಳ್ಳುವುದಕ್ಕಾಗಿ ಇನ್ನೂ ಐಶ್ವರ್ಯವಂತನಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನಾ ಥರದ ಮೋಸಗಳನ್ನು ಕೂಡ ಮಾಡ್ಬೋದು. ಐಶ್ವರ್ಯ ಶಾಶ್ವತವಲ್ಲ, ಐಶ್ವರ್ಯ ಶಾಶ್ವತ ಅಲ್ಲ, ಬಡತನೂ ಶಾಶ್ವತವಲ್ಲ. ಈ ಐಶ್ವರ್ಯ ಬಡತನ ಈ ಲೋಕದೊಳಗೆ ಯಾಕಿಟ್ಟನ ದೇವರಂದ್ರೆ, ಪ್ರಿಯವಾದವರೇ, ಐಶ್ವರ್ಯವಂತನಾಗಿದ್ದವನು ಅಹಂಕಾರದಿಂದ ಮೆರೆಯದೆ ತನಗಿಂತ ಬಲಹೀನನಾಗಿರುವಂಥ ವ್ಯಕ್ತಿಯನ್ನು ನೋಡಿಬಿಟ್ಟು, ಅಯ್ಯೋ ಆತನಿಗಿಂತ ನನಗೆ ಎಷ್ಟೋ ಉತ್ತಮ ರೀತಿಯಲ್ಲಿ ದೇವರಿಟ್ಟನಂತ ತಿಳ್ಕೊಂಡು ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ಅವನು ಐಶ್ವರ್ಯ ಕೊಟ್ಟನು. ಬಡವನ್ನ ಯಾಕಿಟ್ಟನಪ್ಪ ಅಂದ್ರೆ, ಪ್ರಿಯವಾದವರೇ, ಆ ಶ್ರೀಮಂತನಾದರೂ ಅನೇಕ ಕೆಟ್ಟ ಕೆಟ್ಟ ಅಭ್ಯಾಸಗಳಿದೆವ. ನನಗೆ ಯಾವುದಿಲ್ಲ, ದುಡಿತೀನಿ, ಸುಖವಾದ ನಿದ್ದೆ ಮಾಡ್ತೀನಿ, ದುಡಿತೀನಿ, ನಾನು ಸುಖವಾದ ನಿದ್ದೆ ಮಾಡ್ತೇನೆ, ಟೆನ್ಷನ್ಗಳಿಲ್ಲ. ಐಶ್ವರ್ಯವಂತನಿಗೆ ಬಹಳ ಟೆನ್ಷನ್ಗಳು, ದುಡ್ಡು ಉಳಿಸ್ಕೊಳ್ಳುವುದಕ್ಕಾಗಿ ನಾನಾ ಯೋಜನೆಗಳು. ನಿನ್ನೆ ನೋಡಿರ್ತೀರಿ ನೀವು ಟಿವಿಯಾಗ, ಮೇಲಿದ್ದ ಕೆಜಿಗಟ್ಟಲೆ ಬಂಗಾರ ಕೆಳಗಾಗ್ತಾ ಇದ್ದಾರೆ, ದುಡ್ಡು ಆಗ್ತಾ ಇದ್ದಾರೆ, ಉಳಿಸ್ಕೊಳ್ಳೋದಕ್ಕೆ ನಾನಾ ಪ್ರಯತ್ನ. ಆದ್ರೆ ಈ ಐಶ್ವರ್ಯವೆಲ್ಲ ಯಾಕಪ್ಪ ಅಂತಂದ್ರೆ, ಮುಂದೆ ಸುಖ ಕಾಲ ಬರುತ್ತೆ. ಎಲ್ಲರ ಐಶ್ವರ್ಯವಂತರಾಗುವುದಕ್ಕಾಗಿ ಕೆಲವರು ಕೂಡಿಡಕತ್ತಾರೆ, ಎಂಡ ಗಟ್ಟಿ ಕಟ್ಟಿರ್ತಾರೆ. ಅದು ನೀತಿವಂತರ ರಾಜ್ಯ ಬರುತ್ತೆ ಮುಂದೆ. ಆ ನೀತಿವಂತರ ರಾಜ್ಯಕ್ಕಾಗಿ ಈಗೆಲ್ಲ ದೊಡ್ಡ ದೊಡ್ಡ ಭವನಗಳು ಕೂಡ ದೇವರನ್ನು ನಂಬಲಾರದವರು ಕೂಡನೇ ಉಂಟು ಮಾಡಕತ್ತೇನ. ಅವರು ಒಂದು ದಿವಸ ಬಿಟ್ಟು ಹೋಗ್ತಾರ. ಅದನ್ನ ಸದಾಕಾಲ ಅನುಭವಿಸೋರು ಯಾರು? ದೇವರನ್ನು ನಂಬಿದ ಮಕ್ಕಳು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಐಶ್ವರ್ಯ ಅಂತಕ್ಕಂಥದ್ದು ಉರುಳಿದ್ದಂಗ, ಮನುಷ್ಯನಿಗೆ ಉರುಳಿದ್ದಂಗ. ಪ್ರಿಯವಾದವರೇ, ಬಡತನ ಅನ್ನತಕ್ಕಂಥದ್ದು ಏನ್ರಿ ನೋವು ಉಂಟು ಮಾಡುತ್ತೆ. ಆದರೆ ಬಡವನಾಗಲಿ ಶ್ರೀಮಂತನಾಗಲಿ ಆ ಸೃಷ್ಟಿಕರ್ತನನ್ನ ನಂಬಿ ನಡ್ಕೊಂಡ್ರೆ ಅವು ಯಾರು ಕೂಡ ಅದನ್ನು ಅಸಮಾಧಾನಗೊಳಿಸೋದಿಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರ ಚಿತ್ತ ದರಿದ್ರನಾಗಲು ದೇವರ ಚಿತ್ತ, ರೋಗಗ್ರಸ್ತನಾಗಲು ದೇವರ ಚಿತ್ತ, ಭ್ರಷ್ಟನಾಗಲು ದೇವರ ಚಿತ್ತ, ನಾಷ್ಟವಾಗುವಂತ ವ್ಯಕ್ತಿಯಾಗಲು ದೇವರ ಚಿತ್ತ, ವ್ಯಭಿಚಾರಿಗಳಾಗಲಿ ಈ ಪ್ರಕಾರ ಆಗೋದು
ಆತನ ಚಿತ್ತ ಏನು ಗೊತ್ತಾ? ಎಲ್ಲರೂ ಸಂತೋಷವಾಗಿರಬೇಕು, ಎಲ್ಲರೂ ಆರೋಗ್ಯವಂತರಾಗಿರಬೇಕು, ಎಲ್ಲರೂ ಐಶ್ವರ್ಯವಂತರಾಗಿರಬೇಕು, ಎಲ್ಲರೂ ಭಕ್ತಿವಂತರಾಗಿರಬೇಕು, ಎಲ್ಲರೂ ನೀತಿವಂತರಾಗಿರಬೇಕು, ಎಲ್ಲರೂ ಸೃಷ್ಟಿಕರ್ತನಾದ ದೇವರನ್ನ ಸ್ತುತಿಸಬೇಕಂತ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. ಸತ್ತವರು ಸತ್ತ ಮೇಲೆ ಅವರು ದೇಹದಿಂದ ಹೊರಗೆ ಬಂದ ಮೇಲೆ ಅವರು ಯಾವ ರೂಪ ಆಗ್ತಾರೆ? ಶುಕ್ರವಾರ ಪ್ರಾರ್ಥನೆಯಲ್ಲಿ ಭಾಗವಹಿಸಿದವರಿಗೆ ಆ ವಾಕ್ಯ ಹೇಳಲ್ಪಟ್ಟಿರ್ತದ. ಅವರು ಯಾವ ರೂಪ ಆಗ್ತಾರೆ? ಯಾರು ಸೃಷ್ಟಿಕರ್ತನಾದ ದೇವರನ್ನು ನಂಬುತ್ತಾರಂದ್ರೆ ಅವರು ದೇವದೂತರ ರೂಪ ಆಗ್ತಾರೆ. ಎಲ್ಲ ಗಟ್ಟಿಗೆ ದೇವದೂತರ ತರವಾಗಿಯೇ ಆಗ್ತಾರೆ. ಈ ಲೋಕದಲ್ಲಿ ಮದುವೆ ಇದೆಲ್ಲ ಇದೆ, ಊಟ ಎಲ್ಲ ಇದೆ. ಈ ದೇಹವನ್ನು ಬಿಟ್ಟು ಹೊರಗೆ ಹೋದ್ಮೇಲೆ ಅದು ಯಾವುದೇ ಇಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂ ಜೈ. ನೀನು ಭಾಗ್ಯವಂತ ಆಗೋದಕ್ಕಾಗಿ ದೇವರು ಇಷ್ಟಪಟ್ಟಿದ್ದಾರೆ. ಮತ್ತೊಂದು ಬರೆಸುವಂತೆ 6ನೇ ಅಧ್ಯಾಯ 3ನೇ ವಚನ. ಮತ್ತೊಂದು ಬರೆಸುವಂತೆ 6ನೇ ಅಧ್ಯಾಯ 3ನೇ ವಚನ. ನೀನಾದರೆ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದನ್ನು ಎಡಗೈಗೆ ತಿಳಿಯದಿರಲಿ. ನೀನೇನು ದೇವರಿಗೆ ಕೊಡ್ತಿದ್ದೆ ಬಲಗೈಲಿಂದ ಕೊಟ್ಟದ್ದು ಎಡಗೈ ಗುರ್ತಾಗ್ಬಿಡೋದಂತ ಪಬ್ಲಿಕ್ನಾಗ ಹೇಳ್ತೀವಲ್ಲ ನಾವು. ಯಾಕೆ ಹೇಳಕೈತೀವಿ ಗೊತ್ತಾ? ನಿಮಗೇನಿಲ್ಲ, ಆ ವಿಶ್ವಾಸ ಏನೋ ಬಂದಿಲ್ಲ. ಆ ವಿಶ್ವಾಸ ಏನಾಗಿಲ್ಲ, ನಿಮಗೆ ಬಂದಿಲ್ಲ. ಆ ವಿಶ್ವಾಸ ನಿಮ್ಮಲ್ಲಿ ಬಂದರೆ ಏನಾಗುತ್ತೆ? ಹೇಳೋದ ಅವಶ್ಯಕತೆನೇ ಇಲ್ಲ, ಹೇಳೋದ್ರಿಂದ ಉಪಯೋಗ ಇಲ್ಲ. ನೀನು ಕೊಡುವಂಥದ್ದು ಹೆಂಗ್ ಕೊಡಬೇಕು? ಬಲಗೈಯಿಂದ ಕೊಟ್ಟದ್ದು ಎಡಗೈ ತಿಳಿಯಾರ್ದಂಗೆ ಕೊಡಬೇಕಂದ್ರೆ ಅವನು ಮುಚ್ಚಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಇನ್ನೊಬ್ರಿಗೆ ಹೇಳಬಾರ್ದು ನಾನು ಇಷ್ಟು ಕೊಟ್ಟಿನಿ ಅಂತ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಅಂತರಂಗದಲ್ಲಿ ವಾಸ ಮಾಡುವಂತ ದೇವರು ಆತನ ನೋಡ್ತಾ ಇದ್ದಾನೆ. ನೀನು ಎಷ್ಟು ಕೊಡ್ತೀಯ ಅಂತ, ನೀನೇನ್ ಮಾಡ್ತೀಯ ಅಂತ, ಎಷ್ಟು ನೀನು ಬಚ್ಚಿಟ್ಕೊಳ್ಳಿ ಅಂತ ಆತನಿಗೆ ಗೊತ್ತು. ಆತ ಬಚ್ಚಿಟ್ಕೊಳ್ಳಾರ್ದ ಎಲ್ಲ ಕೊಟ್ಟಿದ್ದಾನೆ. ಇವತ್ತು ನೀನು ಎಲ್ಲ ಕೊಟ್ರೆ ಎಲ್ಲದರ ಮೇಲೆ ಅಧಿಕಾರಸ್ಥ ನೀನು ಆಗ್ತೀವಿ. ಪ್ರೈಸ್ ದಿ ಲಾರ್ಡ್. ಪ್ರಿಯವಾದವರೇ, ಮೊಬೈಲ್ಗಳು ಸ್ವಿಚ್ ಆಫ್ ಮಾಡ್ರಿ. ಯಾರು ವಾಕ್ಯ ಹೇಳುವಂತ ಸಮಯದಲ್ಲಿ ಹೊರಗಡೆ ಹೋಗ್ಬಾರ್ದು. ಓದಿ ಮುಂದೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯ. ಅಂತರಂಗವನ್ನು ಯಾರು ಉಂಟು ಮಾಡ್ಯಾರ? ಆತ ನೋಡುವ ತಂದೆಯಾಗಿದ್ದಾರೆ. ಅಂತರಂಗವನ್ನು ಉಂಟು ಮಾಡಿದಂತ ದೇವರು. ಯಾರು ಫಲ ಕೊಡ್ತಾರೆ? ನಿನ್ನನ್ನು ಉಂಟು ಮಾಡಿದನೇ ನಿನಗೆ ಫಲ ಕೊಡ್ತಾನ. ಪ್ರೈಸ್ ದಿ ಲಾರ್ಡ್. ಉಂಟು ಮಾಡಲಾರ್ದವರೆಲ್ಲ ಏನ್ ಮಾಡ್ತಾರೆ? ಕೊಡ್ತಾರೆ, ಮತ್ತೆ ನಿನ್ನ ಬೇಡ್ತಾರೆ. ನಾವು ಮದುವೆಗೆ ಹೋಗಿ ಒಂದು ತಲೆ ಬಂಗಾರ ಹಾಕಿದೀವಪ್ಪ, ನಮ್ಮ ಮಕ್ಕಳು ಮದುವೆಗೆ ಬರಲಿಲ್ಲ, ಹೌದಾ ಅಂತಾರ ಅನ್ನೋದಲ್ಲ. ನಾವು 5,000 ಸೀರೆ ತಂದಿದ್ದೀವಪ್ಪ, ಮದುವೆಗೆ ಬರಲಿಲ್ಲ. ಇಲ್ಲ, ಯಾವುದೋ ಒಂದು ಮಾಮೂಲು ಸೀರೆ ತಗೊಂಡ್ಬಂದಾರೆ. ಪ್ರಿಯವಾದವರೇ, ಬಡವರು ಯಾವತ್ತಿಗೂ ಹೆಚ್ಚು ಬೆಲೆ ಕೊಟ್ಟು ತಗೊಂಡ್ಬಂದು ಕೊಡ್ತಾರ್ರಿ. ಶ್ರೀಮಂತರೆಲ್ಲ ಕೊಡಲ್ಲ. ಅವ್ರು ಕೊಡಲ್ಲ. ಅವರು ಮಾಮೂಲಾಗಿರ್ತಕ್ಕಂಥದ್ದೇ ಕೊಡ್ತಾರೆ ಬಹುಮಾನ. ಆದ್ರೆ ಒಂದು ಮಾತು ಹೇಳೋದು ಕೇಳ್ರಿ, ಉತ್ತಮವಾಗಿದ್ದು ನೀನು ಕೊಟ್ರೆ ಮೇಲಿಂದ ದೇವರು ನಿನಗೆ ಅತ್ಯುತ್ತಮವಾದದ್ದು ನಿನಗೆ ಕೊಡ್ತಾನೆ. ಬಲಹೀನವಾಗಿರುವಂತದ್ದು ನೀನು ಕೊಟ್ರೆ ಬಹು ಬಲಹೀನವಾಗಿದ್ದನ್ನ ನೀನೇನ್ ಮಾಡ್ತೀವಿ? ಹೊಂದಿಕೊಳ್ತೀವಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಅಂದ್ರೆ ಅರ್ಥ ಏನು? ನೀನು ದೇವರ ತರ ಒಳ್ಳೆದನ್ನ ಬಯಸುವ ವ್ಯಕ್ತಿ ಆಗ್ಬೇಕು, ಒಳ್ಳೆ ಕಾರ್ಯಗಳು ಮಾಡುವ ವ್ಯಕ್ತಿ ಆಗಿರ್ಬೇಕು. ಪ್ರೈಸ್ ದಿ ಲಾರ್ಡ್.
ಸಹಿಸುವ ಶಕ್ತಿ ಅವರು ಹೊಂದಿಕೊಂಡಿರ್ತಾರೆ. ಅವರ ಅಂತರಂಗದಲ್ಲಿ ಯಾರಿರ್ತಾರೆ? ದೇವರು ಇರ್ತಾರೆ. ಎಲ್ಲ ಗಟ್ಟಿ ಚಪುರುಷ. ಪ್ರಿಯವಾದವ್ರೆ, ಹೋದ ವಾರ ಒಬ್ಬ ಹೆಣ್ಮಗಳು ಸಾಕ್ಷಿ ಕೊಟ್ಲ್ರಿ. ಅಂಗನವಾಡಿ ಟೀಚರ್, 10 ವರ್ಷದಿಂದ ಮಕ್ಕಳಿಲ್ಲ, 3 ತಿಂಗಳು ಗರ್ಭಫಲ ನಿಂತು ಹೊರಟೋಗ್ಯದ. ಅನೇಕ ಡಾಕ್ಟರ್ನ ಸಂಪರ್ಕಿಸಿದಾಗ, ಅನೇಕ ದುಡ್ಡು ವೆಚ್ಚ ಮಾಡಿದಾಗ ಅವ್ರು ಹೇಳಿದ್ದು ಒಂದೇ, ಗರ್ಭಕೋಶ ಫ್ರೀ ಆಗಿದೆ, ಮಕ್ಕಳಾಗೋದಕ್ಕೆ ಸಾಧ್ಯತೆ ಇಲ್ಲ. ಮತ್ತು ಅನೇಕ ದೇವರುಗಳ ಕಡೆ, ಅನೇಕ ಶರಣರ ಕಡೆ ಹೋಗಿ ಅವರು ಹೇಳಿದ್ದೆಲ್ಲ ಮಾಡಿದ್ದಾರೆ. ಆ ತಾಯಿ ಹೇಳ್ತಾ ಇದ್ದಾರೆ, ನನಗೆ ದುಃಖ ಆಗ್ತಾ ಇದೆ ಪ್ರಿಯರೇ. ಯಾಕೆ ಗೊತ್ತಾ? ಯಾರಾದ್ರೂ ಮಕ್ಕಳಿದ್ದವರು ಇನ್ನೊಬ್ಬ ಮಗುವನ್ನ ಎತ್ಕೊಂಡ್ರೆ ಆ ಹುಡುಗ ಹತ್ತು ಬಿಟ್ರೆ ಮಕ್ಕಳನ್ನ ಹೆಂಗ ಸಂಭಾಳಿಸ್ಬೇಕಂತ ನಿನಗೆ ಗೊತ್ತಿದ್ರೆ ತಾನೆ ನಿಂತಕ್ಕೆ ಯಾಕೆ ಹೇಳ್ತತೆ? ಏನೋ ಮಾಡಿ ನೀನು ಪ್ರಿಯವಾದ್ರೆ ಎಲ್ಲ ಬಿದ್ದು ಗಾಯ ಮಾಡಿಕೊಂಡಿದ್ದಪ್ಪ ಒಂದ್ ವೇಳೆ ಎತ್ಕೊಂಬಂದು ಒಂದ್ ವೇಳೆ ಕೊಟ್ಟನಪ್ಪ ಅಂದ್ರೆ ನೀನು ಮಕ್ಕಳಾಗಿಲ್ಲ, ಅದಕ್ಕೋಸ್ಕರ ಹೋಗಿ ನೀನೇನ್ ಮಾಡಿ, ನೀನೇ ಬಿಡಿಸಿ. ಎಷ್ಟು ನೋವ್ರಿ, ಭಯಂಕರ ನೋವು. ಆ ಪ್ರಕಾರ ನೋವನ್ನು ಅನುಭವಿಸಿರ್ತಕ್ಕಂಥ ತಾಯಿ ಏಸಪ್ಪನ ಮಗಳಲ್ರಿ. ಪ್ರಪಂಚದಲ್ಲಿ ದೇವರುಗಳು, ನಮ್ಮ ದೇಶದಲ್ಲಿ ಎಷ್ಟು ದೇವರುಗಳಿದ್ದಾವೆ, ಆ ದೇವರಂದ್ರೆ ಬಹಳ ಇಷ್ಟ. ಮನೆ ತುಂಬಾ ಫೋಟೋಗಳೇ, ಆಮೇಲೆ ಅಷ್ಟು ಪೂಜೆ ಪುನಸ್ಕಾರ ಮಾಡತಕ್ಕಂಥ ಮಗಳು. ಲಾಸ್ಟಿಗೆ ಡಾಕ್ಟರ್ ಹೇಳಿದ್ರು, ನಿನಗೆ ಮಕ್ಕಳೇ ಆಗೋದಿಲ್ಲ ಅಂತ. ಯಾರೋ ಒಬ್ರು ಹೇಳಿದ್ದಾರೆ, ಇಲ್ಲಿ ಮೃತ್ಯುಂಜಯ ಮಠಕ್ಕೆ ಬಂದು ಹೋದವರು, ಅವರು ಹೇಳಿದ್ರಂತ, ಅಮ್ಮ ನೀನು ಬಾದಲ್ಲಿ ಮೃತ್ಯುಂಜಯ ಮಠಕ್ಕೆ ಹೋಗು, ದೇವ್ರು ನಿನಗೆ ಕಾರ್ಯ ಮಾಡ್ತಾನಂತ. ಪ್ರಿಯವಾದವರೇ, ಅಯ್ಯಮ್ಮ ಬಂದ ದಿವಸನೇ ಅಯ್ಯಮ್ಮ ಸ್ಪರ್ಶ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ವಿಲಿ ಒದ್ದಾಡಿ ಕೆಳಗೆ ಬಿದ್ದು ಒದ್ದಾಡಕೈತ್ ಬಿಟ್ರಿ. ಅಯ್ಯಮ್ಮನ ಪೀಡಿಸುವ ದುರಾತ್ಮ ಶಕ್ತಿ ಅವತ್ತೇ ಹೊರಟೈತೆ. ಎಲ್ಲ ಗಟ್ಟಿತ್ತು. ಮರಣದ ಆತ್ಮ ಊರಾಗ ಹೋಗ್ಕೊಂಡ್ರೆ ಸಣ್ಣ ವಯಸ್ಸಿನವ್ರನ್ನ ನುಂಗಿ ಬಿಡುತ್ತೆ, ದೊಡ್ಡವ್ರನ್ನ ನುಂಗಿ ಬಿಡುತ್ತೆ, ಎಲ್ಲರನ್ನ ನುಂಗ್ತದ ಮರಣದ ಆತ್ಮ. ಪ್ರಿಯವಾದವರೇ, ಆ ಪ್ರಕಾರವಾಗಿ ಆ ತಾಯಿ ಗರ್ಭದಲ್ಲಿ ಶಿಶುಗಳು ಹುಟ್ಟಲಾರದ ಹಾಗೆ ಹುಟ್ಟಿದ್ರು, ಸೃಷ್ಟಿಯಾದ್ರೂ ಅದನ್ನು ನಾಶಪಡಿಸುವಂತ ಒಂದು ಆತ್ಮ ಪ್ರವೇಶ ಮಾಡಿದೆ. ಪ್ರಿಯವಾದವರೇ, ಆ ತಾಯಿ ಕಣ್ಣೀರು ದೇವರು ಕೇಳಿದ್ದಾರೆ. ಅವರು ಎಷ್ಟು ಕಣ್ಣೀರಿನಿಂದ ದೇವರನ್ನು ಕೇಳಿದ್ದಾರೆ. ಪ್ರಿಯವಾದವರೇ, ಅವರು ಇದ್ದ ಸ್ಥಿತಿಯನ್ನು ಹೇಳಿದಾಗ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದೀವಿ. ಅಮ್ಮ ಭಯಪಡಬೇಡ, ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ, ನಿನ್ನ ಕಣ್ಣೀರು ಒರೆಸ್ತಾರೆ. ನಿನ್ನ ಸೃಷ್ಟಿ ಮಾಡಿ ಲೋಕಕ್ಕೆ ಕಳಿಸಿದ ದೇವರು ಕುರುಡಲ್ಲಮ್ಮ, ಮೂಗಲ್ಲಮ್ಮ, ಕಿವುಡಲ್ಲಮ್ಮ. ಆತನ ಸನ್ನಿಧಿಗೆ ನೀನು ಬಂದಿದ್ದೀಯ. ದೇವರು ನಿನ್ನನ್ನು ಕನಿಕರಿಸ್ತಾನೆ ಎಂಬುದಾಗಿ ಹೇಳಿದಾಗ ಅಯ್ಯಮ್ಮ ಕಣ್ಣೀರಿಟ್ಟು ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿದ್ದಾಳೆ. ಅದ್ಭುತವಾಗಿ ದೇವರು ಪ್ರಿಯರೇ ಆ ಗರ್ಭಫಲದ ಪಂಕ್ತಿಯಲ್ಲಿ ಕೂತ್ಕೊಂಡಿದ್ದಾಳೆ. ಕೂತ್ಕೊಂಡ ಮೇಲೆ ಪ್ರಿಯವಾದವರೇ, ಆ ಮಗಳು 7 ವಾರ ಬಂದಿದ್ದಾಳೆ. ದೇವರು ಗರ್ಭಫಲವನ್ನು ಮಗಳಿಗೆ ಕೊಟ್ಟಿದ್ದಾನೆ. ಎಲ್ಲಿ ಗೊತ್ತಿದೆ? 3 ತಿಂಗಳಾದ ನಂತರ ವೈದ್ಯರ ಹತ್ರ ಹೋದರೆ ಆ ವೈದ್ಯರು ಹೇಳಿದ್ರಂತ, ನಿಮಗೆ ಹೊಲಿಗೆ ಹಾಕ್ಬೇಕಮ್ಮ, ಮಗು ನಿಲ್ಲಲ್ಲ. ತಿರುಗಿ ಇಲ್ಲಿಗೆ ಬಂದು ಅಪ್ಪ ಈ ಥರ ಹೇಳ್ತಾ ಇದ್ದಾರೆ, ನಿನಗೆ ಗರ್ಭಫಲವನ್ನು ಕೊಟ್ಟಿರೋದು ಯಾರು? ಯೇಸು ಕ್ರಿಸ್ತ ಮಹಾಪ್ರಭುಗಳು. ಎಲ್ಲ ಗಟ್ಟಿಗೆ ನಿನಗೆ ಗರ್ಭಫಲವನ್ನು ಕೊಟ್ಟಿರೋದು ಯಾರು? ಯೇಸು ಕ್ರಿಸ್ತ ಮಹಾಪ್ರಭು, ಸೃಷ್ಟಿಕರ್ತನಾದ ದೇವರು ಕೊಟ್ಟಿದ್ದಾರೆ. ಅದನ್ನ ಹಾಳು ಮಾಡೋದಕ್ಕೆ ಲೋಕದಲ್ಲಿ ಯಾವ ಶಕ್ತಿಗೂ ಅಧಿಕಾರ ಇಲ್ಲ. ಯಾಕಂದ್ರೆ ಎಲ್ಲರ ಸತ್ತು ಸಮಾಜದೊಳಗಿದ್ದಾರೆ. ಆದರೆ ಆ ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಬಂದು ಆ ಮರಣವನ್ನು ಎತ್ತು ಬಂದಿರುವ ಶಕ್ತಿಗಳ ದೇವರ ಬೇಸಲ್ಲ. ಆತ ಜೀವಿಸುವ ದೇವರು. ಆ ಜೀವಿಸುವ ದೇವರೇ ನಿನಗೆ ಕೊಟ್ಟಿದ್ದಾನೆ. ಅದು ಸಾಯೋದಿಲ್ಲ, ಬದುಕುತ್ತೆ. ಎಲ್ಲಿ ಗಟ್ಟಿ ಅಪ್ಪ ನಂಬ್ತೀಯ ನೀನು? ಅಪ್ಪ ನಂಬ್ತೀನಿ, ಬಿಡದಂತೆ ನೀನು ಬರಬೇಕು. ಬಸ್ ಹತ್ತಿ
ಬರಬಾರ್ದಂತ ಹೇಳ್ಯಾರ, ಎದ್ದು ಅಡ್ಡಾಡಬಾರ್ದಂತ ಹೇಳ್ಯಾರ, ವಜ್ರ ಎತ್ತಬಾರ್ದಂತ ಹೇಳ್ಯಾರ. ಎಲ್ಲ ಕೆಲಸ ಮಾಡು, ದೇವ್ರ ಕಾರ್ಯ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ನಮ್ಮ ನಂಬಿಕೆ ಒಂದು ಏನ್ ಗೊತ್ತಾ, ನಾವು ನಂಬಿರುವಂತ ದೇವರು ಯಾವತ್ತಿಗೂ ನಮ್ಮನ್ನ ಕೈ ಬಿಡೋದಿಲ್ಲ. ಯಾಕಂದ್ರೆ ಅದು ಜೀವವುಳ್ಳ ದೇವರು, ಬದುಕಿರುವ ದೇವರು. ಬರದಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಆತ ಈ ಒಂದು ಮಾತು ಹೇಳಿದಾನೆ, ಯಾರನ್ನು ದ್ವೇಷಿಸಬೇಡ, ಯಾರನ್ನು ದೂಷಿಸಬೇಡ, ಯಾರನ್ನೂ ಕೆಟ್ಟದಾಗಿ ಕಾಣಬೇಡ. ನಾವು ಯಾರನ್ನು ಕಾಣಲ್ಲ, ಯಾರನ್ನೂ ಕಾಣಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕಂತ ನಮ್ಮ ಆಸೆ, ಎಲ್ಲರೂ ಚೆನ್ನಾಗಿರ್ಬೇಕಂತ ನನ್ನ ಆಸೆ. ಅದಕ್ಕೆ 1ನೇ ಕೀರ್ತನಲ್ಲಿ ಒಂದು ಮಾತಿದೆ ಪ್ರಿಯರೇ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕುಳಿತುಕೊಳ್ಳದೆ. ಧರ್ಮ ಅಂದ್ರೆ ಏನ್ರಿ? ಸುಳ್ಳು ಹೇಳಲಾರದೆ ಇರುವಂತದ್ದು ಧರ್ಮ. ಧರ್ಮ ಅಂದ್ರೆ ಏನ್ರಿ? ನೀತಿಯಿಂದ ನಡೆಯುವಂಥದ್ದು ಧರ್ಮ. ಧರ್ಮ ಅಂದ್ರೆ ಏನ್ರಿ? ದೂಷಣೆ ಮಾಡಲಾರದೆ ಇರೋದು ಧರ್ಮ. ಧರ್ಮ ಅಂದ್ರೆ ಏನ್ರಿ? ಸೃಷ್ಟಿಕರ್ತನಾದ ದೇವರನ್ನ ಧ್ಯಾನ ಮಾಡೋದು ಧರ್ಮ. ಧರ್ಮ ಅಂದ್ರೆ ಏನ್ರಿ? ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡಲಾರದೆ ಇರುವಂತದ್ದು ಧರ್ಮ. ಧರ್ಮ ಅಂದ್ರೆ ಏನ್ರಿ? ಯಾವುದಾಗಲಿ ನ್ಯಾಯವಾಗಿ ದುಡಿಯುವಂಥದ್ದು ಧರ್ಮ. ಧರ್ಮ ಅಂದ್ರೆ ಏನ್ರಿ? ಮಕ್ಕಳನ್ನ ಪ್ರೀತಿಯಿಂದ ನೋಡಿದಂತೆ ಇತರನ್ನ ಪ್ರೀತಿಯಿಂದ ನೋಡೋದೇ ಧರ್ಮ. ಹಲ್ಲೆಲೂಯಾ. ಈ ಧರ್ಮವನ್ನು ಯಾರು ಪರಿಪಾಲನೆ ಮಾಡಲಾರ್ದಂಗಿದ್ರೆ ನೀನು ಏನು ಆಚಾರ ಮಾಡಿದ್ರು ಕೂಡ ಅದು ಧರ್ಮ ಆಗಲ್ಲ ಅಂತ ತಿಳ್ಕೊಂಡು ದೇವರು ಏನು ಮಾಡಿದ್ದಾರೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಎಲ್ಗಟ್ಟಿ ನೀನು ಬಲಗೈಗೆ ಕೊಟ್ಟಿದ್ದ ಎಡಗೈಗೆ ತಿಳಿಬಾರದು, ಇದು ಧರ್ಮ. ಕೊಂಬೂದಿಸಬೇಡ. ಯಾಕೆ ಗೊತ್ತಾ? ಇನ್ನೊಂದ್ಸಲ ನಿನಗೆ ಆದಾಯ ಬರಲ್ಲ. ಯಾರಿಗೂ ಹೇಳಲಾರ್ದಂಗೆ ನೀನು ಸಮರ್ಪಣೆ ಮಾಡದೆ ಅದ್ಭುತವಾಗಿ ದೇವರು ಏನ್ ಮಾಡ್ತಾನೆ, ನನಗೆ 100ಕ್ಕೆ 100ರಷ್ಟು ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಭೂಲೋಕದಲ್ಲಿ ಆ ಕಡೆ ಈ ಕಡೆ ನೋಡ್ಬೇಡ್ರಿ, ಆ ಕಡೆ ಈ ಕಡೆ ಸಿಗಲ್ಲ. ನಮ್ಗೆ ಸಿಗೋದಲ್ಲ ಮೇಲಿಂದನೇ. ಮೇಲಿಂದ ಮಳೆ ಬಂದ್ರೆ ಎಲ್ಲರೂ ಹುಡುಕೋದು. ಮಳೆನೇ ಇರ್ಲಿಕ್ರೆ ನೀರೇ ಇಲ್ಲ, ನೀರೇ ಇರ್ಲಿಕ್ರೆ ಜೀವನನೇ ಇಲ್ಲ. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೋ ಜೈ. ದೇವರಿಗೆ ಮಹಿಮೆ ಉಂಟಾಗಲ್ಲ, ದೇವರಿಗೆ ಸ್ತೋತ್ರ ಉಂಟಾಗಲ್ಲ. ಆಮೇಲೆ ದುಷ್ಟರ ಆಲೋಚನೆ ಅಂತ ಹೇಳ್ಬೋದು. ದುಷ್ಟರ ಅರ್ಥ ಏನ್ರಿ? ನೀವೇನ್ ಬೇರೊಬ್ಬರು ಯಾರು ಅನ್ಕೊಂಡ್ರೇನೋ, ನಿಮ್ಮೊಳಗಿನ ಪ್ರವೇಶ ಮಾಡ್ತಾನ. ದೇವ್ರ ಸನ್ನಿಧಿಗೆ ಹೋಗಬೇಡ, ಮೊದ್ಲಿನ ಕೆಲಸ ಮಾಡು. ಅಲ್ಲಿ ಆಫೀಸರ್ ಬಂದ್ರೆ ಹೋಗಿ ಭೇಟಿ ಆಗು. ದೇವ್ರ ಸನ್ನಿಧಿಗೆ ಹೋಗ್ಬೇಡ, ಮೊದ್ಲಿನ ಕೆಲಸ ಮಾಡು, ಆಮೇಲೆ ಹೋದ್ರಾಗೆ ದಿನದವರ ಹಾಜರಾಕ ಇವತ್ತು ಬಿಟ್ಬಿಡು. ಪ್ರಿಯವಾದವರೇ, ದುಷ್ಟ ಅಂದ್ರೆ ಏನ್ರಿ? ದೇವರಿಂದ ದೂರ ಮಾಡೋನು ದುಷ್ಟ ಅಂತ ಅರ್ಥ. ಎರಡು ಗಟ್ಟಿಯಾಗಿ ಚಪ್ಪಳೋದು ನೋಡೋಣ. ದೇವರಿಂದ ಯಾವುದು ದೂರ ಮಾಡುತ್ತಾ? ನಿನ್ನ ಕೆಲಸವೇ ದೂರ ಮಾಡಬಹುದು, ನಿನ್ನ ಕುಟುಂಬವೇ ದೂರ ಮಾಡಬಹುದು, ನಿನ್ನ ಅಣ್ಣ ತಮ್ಮಂದ್ರೆ ದೂರ ಮಾಡಬಹುದು, ನಿನ್ನ ಮಕ್ಕಳೇ ದೂರ ಮಾಡಬಹುದು. ದೇವರಿಂದ ದೂರ ಮಾಡತಕ್ಕಂಥದ್ದು ಯಾವುದೈತು ಅದು ದುಷ್ಟ ಮನಸ್ತತ್ವ, ಅದು ದುಷ್ಟ ಗುಣ. ಅದಕ್ಕೆ ದೇವರನ್ನು ದುಷ್ಟರು ಅಂತ ಹೇಳಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯಾವನು ದುಷ್ಟರ ಆಲೋಚನೆ, ಮೊದಲೇನು ಆಲೋಚನೆ ಹುಟ್ಟಿದ ಮೇಲೆ ಕೆಲಸ ಮಾಡೋದು. ಮೊದಲ ಆಲೋಚನೆ ಹುಡ್ತದೆ. ಎಂತ ಆಲೋಚನೆ ಹುಡ್ತದೆ ಪ್ರಿಯವಾದವರೇ? ಕೆಟ್ಟ ಆಲೋಚನೆ. ಗಂಡ ಹೆಂಡತಿನ ಯಾರು ದೂರ ಮಾಡ್ತಾರಂದ್ರೆ, ಗಂಡ ಹೆಂಡತಿನ ಯಾರು ಅಗಲಿಸ್ತಾರಂದ್ರೆ ದೇವರನ್ನ ದೂಷಿಸುವವರು. ಅತ್ತೆ ಮಾವಂದ್ರನ್ನ ಯಾರು ಪ್ರೀತಿಯಿಂದ ನೋಡ್ಲಾರ್ದಂಗೆ ಇರ್ತಾರಂದ್ರೆ ದೇವರನ್ನ ದೂಷಿಸುವಂತವ್ರು. ಅತ್ತೆ ಮಾವಂದ್ರೆ ಯಾರು ಸೊಸೆಯಂದ್ರನ್ನ ಮಕ್ಕಳ ತರ ನೋಡ್ಲಾರ್ದಂಗೆ ಇರ್ತಾರಂದ್ರೆ ಅವರು ದೇವರನ್ನ ದೂಷಿಸುವವರು. ಅತ್ತೆ ಮಾವಂದ್ರನ್ನ ತಂದೆ ತಾಯಿ ತರ ಯಾರು ಕಾಣ್ತಾರಂದ್ರೆ ಧರ್ಮದಿಂದ ನಡೆಯುವಂತವ್ರು. ಎಲ್ಲ ಗಟ್ಟಿ ಹಲ್ಲೆಲೂಯಾ. ನಿನ್ನ ಹೆಂಡತಿ ಹಿಂಸೆ ಪಡಿಸುವಾಗ ಗಂಡನಾಗಿರ್ತಕ್ಕಂಥ ವ್ಯಕ್ತಿ ಅರ್ಥ ಮಾಡಿಕೊಂಡು, ಆಕೆ ಮನಸ್ತತ್ವವನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಆಕೆ ಸಂತೋಷ ಪಡುವಂತೆ ಯಾರು ಮಾಡ್ತಾರಂದ್ರೆ ಅದು ನಿಜವಾದ ಧರ್ಮ. ಬೆಳೆಸಲ್ಲ. ನಿಮ್ಮ ಯಜಮಾನ ಯಾವ ಪ್ರಕಾರವಾಗಿ ಸಂತೋಷವಾಗಿ ಇರ್ತಾನೋ, ಅದನ್ನು ದುಃಖ ತರಲಾರ್ದಂಗ ನೀನ್ ನಡ್ಕೊಳ್ಬೇಕಂತ ಇಷ್ಟಪಡ್ತೀಯೋ ಅದು ಧರ್ಮ. ಬೆಳೆಸಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಒಳ್ಳೆತನ ಇತ್ತು, ದೇವರಿಂದ ದೂರ ಮಾಡ್ತಕ್ಕಂಥ ತಂದೆ ತಾಯಿಗಳು ನಿನಗಿದ್ರೆ, ಕೆಟ್ಟ ಅಭ್ಯಾಸಗಳು ಕಲಿಸುವಂತ ಹೇಳುವಂತ ತಂದೆ ತಾಯಿಗಳು ನಿನಗಿದ್ರೆ
ಒಂದು ವೇಳೆ ನೀನು ದೇವರಿಗೆ ಮನಸ್ಸು ಕೊಟ್ಟಿದರೆ ಅವರ ಆಲೋಚನೆಯನ್ನು ಬಿಟ್ಟಾಕು. ಅವ್ರ ಆಲೋಚನೆಯನ್ನು ಬಿಟ್ಟಾಕ. ಯಾಕೆ ಗೊತ್ತಾ? ಅವರು ಒಂದು ವೇಳೆ ಮಾಡಿರುವಂತದ್ದು, ಅವರಿಗೆ ಆಲೋಚನೆ ಕೊಟ್ಟಿರುವಂತ ದುಷ್ಟತ್ವ ಅವರ ಜೀವಿತದಲ್ಲಿ ಅಸಮಾಧಾನ ಉಂಟು ಮಾಡಿದ್ದಾನೆ. ಇವತ್ತು ನಿನಗೂ ಕೂಡ ಆಲೋಚನೆ ಕೊಡುವ ರೀತಿ ಆಗಿದ್ರೆ ಇವತ್ತು ಆಲೋಚನೆ ತೆಗೆದುಹಾಕಿ ಒಳ್ಳೆಯದನ್ನು ನಡ್ಕೊಂಡ್ರೆ ಮುಂದೊಂದು ದಿವಸ ನಿಮ್ಮ ತಂದೆ ತಾಯಿ ಮಾರ್ಪಡುವಂತಾರೆ. ಅವಾಗ ನೀನು ಬಿತ್ತಿರ್ತಕ್ಕಂಥ ಒಳ್ಳೆಯ ಬೀಜ ಮುಂದೆ ಪುಷ್ಕಳವಾಗಿ ಒಳ್ಳೆ ಫಲ ಬರುತ್ತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾವ ದುಷ್ಟರ ಆಲೋಚನೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ. ಧರ್ಮ ಅಂದ್ರೆ ಏನ್ರಿ? ದೇವರನ್ನು ದೂಷಿಸೋದು ಧರ್ಮ, ದೇವರ ಕಾರ್ಯಗಳಿಗೆ ಅಡ್ಡಿ ಮಾಡೋದು ಧರ್ಮ. ಧರ್ಮನ ಅಧರ್ಮನ? ಅಧರ್ಮ. ದೇವರನ್ನು ದೂಷಿಸೋದು ಅಧರ್ಮ, ದೇವರು ಯಾರು ತಿಳಿಲಾರದೆ ಜೀವಿಸುವುದು ಅಧರ್ಮ. ಪ್ರಿಯವಾದವರೇ, ಧರ್ಮ ಒಂದೇ, ನೀರು ಒಂದೇ. ಪ್ರಿಯವಾದವರೇ, ಬೆಳಕು ಒಂದೇ ಪ್ರಿಯರೇ, ಅದರಲ್ಲಿ ಬೇರೆ ಇಲ್ಲ. ಹಲ್ಲೆಲೂಯ. ಯಾವಾಗ ನಿನಗೆ ಧರ್ಮದ ಬೆಳಕು ಬಂತು, ಅದು ಉದಯಿಸಿತು, ನಿನ್ನಲ್ಲಿರುವ ಕತ್ತಲು ಹೊರಟು ಹೋಗುತ್ತೆ, ಕೆಟ್ಟ ಗುಣ ಹೊರಟು ಹೋಗುತ್ತೆ, ನಿಂದನೆ ಮಾಡುವುದು ಹೊರಟು ಹೋಗುತ್ತೆ. ಹಲ್ಲೆಲೂಯ. ಅವಾಗ ನೀನು ದೇವ ಪುತ್ರನಾಗ್ತಿ. ಆಮೆನ್. ಹಲ್ಲೆಲೂಯ. ಯೆಶಾಯನ ಬರೆದ ಗ್ರಂಥ 61ನೇ ಅಧ್ಯಾಯ 3ನೇ ವಚನ. ಯೆಶಾಯ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಜೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ. ಬೂದಿ ಅಂದ್ರೆ ಅರ್ಥ ಏನ್ರಿ? ದುಃಖಕ್ಕೆ ಸಂಕೇತ ರೀ. ಬೂದಿ ಭಸ್ಮ ದುಃಖಕ್ಕೆ ಸಂಕೇತ. ಪಾಪ ಮಾಡಿದವರು ಮೈ ತುಂಬ ಪಡ್ಕೊಳ್ತಕ್ಕಂಥದ್ದು ಯಾವುದು? ಬೂದಿ ಪ್ರಿಯರೇ, ದುಃಖಕ್ಕೆ ಸಂಕೇತ. ಬೂದಿಗೆ ಬದಲಾಗಿ ಶಿರೋಭೂಷಣ. ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ. ಯಾರಿಗೆ ದುಃಖ ಐತೋ ಅವರಿಗೆ ಆನಂದ ಉಂಟು ಮಾಡ್ತಾನಂತ. ಎಂದು ಗಟ್ಟಿ ಇಚ್ಛೆ ಪಡ್ತೇವೆ ಬಡಿಸೋಣ. ಕುಂದಿ ಹೋದ ಮನಸ್ಸಿಗೆ ಉತ್ಸಾಹ ಸ್ತೋತ್ರದ ವಸ್ತ್ರ. ನೋಡ್ರಿ, ಉತ್ಸಾಹ ಸ್ತೋತ್ರದ ವಸ್ತ್ರ ಅಂತ. ಹಲ್ಲೆಲೂಯ. ಅದು ಕುಂದಿ ಹೋಗಲ್ಲ, ಹಂಗೆ ಕೊಡ್ತಾನೆ ಇರ್ತಾನ ದೇವರು. ಉತ್ಸಾಹ ಉಂಟು ಮಾಡ್ತಾನೆ. ಅನೇಕ ಸಮಯಗಳಲ್ಲಿ ನಿನಗೆ ಆಧರಿಸ್ತಾ ಇರ್ತಾನೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರಿಯವಾದವರೇ, ಆ ಒಂದು ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಪ್ರೇಸ್ ದಿ ಲಾರ್ಡ್. 4ನೇ ವಚನ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಯಾವಾಗಲೂ ಸಂತೋಷ ಪಡಬೇಕು. ದುಃಖ ಐತೆ ದೇವರಲ್ಲಿ ಹೇಳ್ಕೋರಿ, ಸಂತೋಷ ಐತೆ ದೇವರಲ್ಲಿ ಹೇಳ್ಕೋರಿ, ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಹಲ್ಲೆಲೂಯ. ಯಾವಾಗಲೂ ಸಂತೋಷ ಪಡಬೇಕಂತ. ಯಾಕೆ ಸಂತೋಷ ಪಡಬೇಕು? ಏನ್ ಮಾಡ್ಬೇಕ್ರಿ? ನಮ್ಮ ಯಜಮಾನ ಕುಡಿದು ಜಕ್ಕಿ ಬಿಡಿತೇನ ಸಂತೋಷ ಪಡು ಅಂತ ಹೇಳ್ತಾರಲ್ರಿ. ನೀವ್ ಹೆಂಗ್ರಿ ಸಂತೋಷ ಹೆಂಗ್ರಿ ಸಂತೋಷ ಬರುತ್ತಾ? ಕಪಾಳಕ್ಕೆ ಬಿಡಿದ್ರೆ ಕಣ್ಣೀರು ಬರ್ತದೆ. ನೀವು ನೋಡಿದ್ರೆ ಸಂತೋಷ ಪಡ್ರಿ ಅಂತ ಹೇಳ್ತಾ ಇದ್ದೀರಲ್ಲ. ಅವಾಗ ಏನ್ ಮಾಡ್ತೀನಿ? ನಾನು ದುಃಖ ಇದ್ದಾಗ ಏನ್ ಮಾಡ್ತೀವಿ? ಹೆಚ್ಚು ಕಾಲ ಮೊಣಕಾಲವರು ದೇವರಿಗೆ ಧ್ಯಾನ ಮಾಡ್ತೀವಿ. ದೇವರೇ ಕನಿಕರವುಳ್ಳ ತಂದೆಯೇ ಸಹಾಯ ಮಾಡಿ ಎಂಬುದಾಗಿ ಬೇಡ್ತಿ. ಯಾವಾಗ ನಿನಗೆ ಕಷ್ಟ ಇತ್ತು ಅಷ್ಟು ಸಲ ದೇವ್ರನ್ನ ಏನ್ ಮಾಡ್ತೀವಿ? ಬೇಡಿಕೊಳ್ತೀವಿ ಪ್ರಿಯರೇ. ಬೇಡಲ್ಲ. ಸುಖ ಇದ್ದಾಗ ನೀನು ಬೇಡಲ್ಲ, ಐಶ್ವರ್ಯ ಇದ್ದಾಗ ನೀನು ಬೇಡಲ್ಲ. ಕಷ್ಟ ಬಂದಾಗೇನೆ, ನಷ್ಟ ಆದಾಗೇನೆ ದೇವ್ರ ಕಡೆ ನಿನಗೇನು ಬರುತ್ತೆ? ಮನಸ್ಸು ಬರ್ತತೆ. ಇಲ್ಲಿ ಹೋದ್ರೆ ಸರಿ ಆಗುತ್ತಾನೋ, ಅಲ್ಲಿ ಹೋದ್ರೆ ಸರಿ ಆಗುತ್ತಾನೋ, ಅವ್ರ ತಕ್ಕ ಹೋದ್ರೆ ಸರಿ ಆಗುತ್ತಾನೋ, ಯಾರನ್ನ ಏನನ್ನ ಮಾಡಿಕೊಟ್ರೆ ಬೇಸಾಗುತ್ತಾನೋ, ಮನಿ ಕಲಿಸ್ಕೊಂಡ್ರೆ ಚಲೋ ಆಗುತ್ತೇನೋ. ಯಾವಾಗ ಕಷ್ಟ ಬಂದಾಗ ಅಂದರೆ ದೇವ್ರ ಹತ್ರ ನಿನ್ನ ಕರೆದದ್ದು ಯಾವುದು? ಕಷ್ಟ. ಅವಾಗ ನೀನು ಸಂತೋಷ. ದೇವ್ರ ಹತ್ರ ನೀನಿದ್ರೆ ಸರ್ವದರಿಂದ ನೀನು ಬಿಡುಗಡೆ ಹೊಂದುವಂತ ಶಕ್ತಿಯನ್ನು ಹೊಂದಿಕೊಳ್ತೀವಿ. ಅಂದ್ರೆ ಇದು ನೀನು ಒಳ್ಳೇದ ಕೆಟ್ಟದ?
ಕಷ್ಟ ಒಳ್ಳೇದ ಕೆಟ್ಟದ? ಕೆಟ್ಟದ? ಒಳ್ಳೇದು. ಅವಾಗ ಏನ್ ಮಾಡ್ಬೇಕು? ನಿಮ್ಗೆ ಯಾರು ಕಷ್ಟ ಕೊಟ್ರ ಅವ್ರ ಬಗ್ಗೆ ಮನೆಕಾಲವ್ರಿಗೆ ಪ್ರಾರ್ಥನೆ ಮಾಡ್ರಿ. ಯಾಕೆ ಗೊತ್ತಾ? ಬಲವಾದ ಆಶೀರ್ವಾದ ಐತೆ. ಆ ಸಮಯದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಆಶೀರ್ವಾದ ನಿನ್ನಲ್ಲಿ ನಿನಗೆ ಬರುವಂತ ಆಶೀರ್ವಾದ ಎರಡೂ ಕೂಡ ನೀನೇ ಹೊಂದ್ಕೊಂತೀವಿ. ಬೇಸಲ್ಲ. ಯಾರು ನಿನಗೆ ನೋವು ಪಡಿಸಿರ್ತಾರ ಅವ್ರಿಗೆ ಶಾಪ ಹಾಕಿ ಅವ್ರನ್ನ ಬೈದು ಅವಮಾನ ಪಡಿಸಿದ್ರೆ ನಿನ್ನ ಆಶೀರ್ವಾದ ನೀನೇನ್ ಮಾಡ್ತಿ? ಕಳ್ಕೊಂಡ್ಬಿಡ್ತಿ. ಅರ್ಥ ಆಯ್ತ್ರಿ? ಬೇಯುವಂಥದ್ದು ಮಾನವನ ಲಕ್ಷಣ ಅಲ್ಲ. ಮಾನವನು ದೇವರ ಪ್ರತಿರೂಪ. ಬೆಕ್ಕು, ನಾಯಿ ಅಥವಾ ಹೋರಿ, ಆಕಳ ಇವು ದೇವರ ಪ್ರತಿರೂಪ ಅಲ್ಲ. ದೇವರು ತನ್ನ ರೂಪದಲ್ಲಿ ಮಾನವನ ಉಂಟು ಮಾಡಿದಾನೆ. ಪ್ರೇಸಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಕೀರ್ತನೆ ಗ್ರಂಥ 112 ಅಲ್ಲಿ ನಾವು ಯೆಶಾಯ 61:3 ನೋಡಿದ್ವಿ. ನಾವು ಏನು ವಸ್ತ್ರ ಇದೆ ಅಲ್ಲಿ? ಸ್ತುತಿ ವಸ್ತ್ರ. ಏನು ವಸ್ತ್ರ ರೀ? ಸ್ತುತಿ ವಸ್ತ್ರ. ಸ್ತುತಿ ಮಾಡುವಂಥದ್ದು ನಿನ್ನ ಕಲ್ಕೊಳ್ಬೇಕು. ಒಂದು ಸಲ ಸ್ತುತಿ ಮಾಡಿದ್ರೆ ಒಂದು ಯಜ್ಞ ಮಾಡಿದಂಗ. ಪ್ರೇಸಲ್ಲ. ಹಲ್ಲೆಲೂಯಾ. ಹೋದ್ರಿ 112:1 ಯಾಹುವಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು. ಅವನೇ ಧನ್ಯನು. ಅವನೇ ದೇವ ಸೃಷ್ಟಿಕರ್ತನಾದ ದೇವರಲ್ಲಿ ಅತ್ಯಾನಂದ ಪಡುವನು. ಅವನು ಧನ್ಯನು. ಸೃಷ್ಟಿಕರ್ತನಾದ ದೇವರನ್ನ ಧ್ಯಾನ ಯಾರು ಮಾಡ್ತಾರೋ ಅವನು ಧನ್ಯನು. ಪ್ರೇಸಲ್ಲ. ದೇವರನ್ನ ಉಂಟು ಮಾಡೋ ಶಕ್ತಿ ಯಾರಿಗಿಲ್ಲ. ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ. ನಾವು ಉಂಟು ಮಾಡಿದೆಲ್ಲ ಲಯವಾಗುತ್ತ. ಬಂಗಾರದಾದ್ರೆ ಕಡ್ರ ಪಾಲಾಗತ್ತ, ಬೆಳ್ಳಿದಾದ್ನಪ್ಪ ಅಂದ್ರೆ ಇಲಿಗಳು ಪಾಲಾಗತ್ತ, ಕಟ್ಟಿಗೆದಾದ್ರೆ ಚದುರು ಪಾಲಾಗತ್ತ. ಪ್ರಿಯವಾದವ್ರೆ, ಕಲ್ಲಿಂದಾದ್ರೆ ಭೂಕಂಪ ಆದ್ರೆ ಒಳ ಹೋಗ್ಬಿಡುತ್ತ, ಮಣ್ಣಿಂದಾದ್ರೆ ನೀರು ಪಾಲಾಗತ್ತ, ಸಗಣಿದಾದ್ರೆ ಹುಳುಗಳು ಪಾಲಾಗತ್ತ. ಪ್ರಿಯವಾದವ್ರೆ, ಇವು ನಾವು ಉಂಟು ಮಾಡಿದ್ವು. ಯಾರಾದ್ರೂ ಹೊತ್ಕೊಂಡು ಹೋಗುವುದು. ಅವಕ್ಕೆ ನಾವ ಮಕ್ಕ ಒರೆಸ್ಬೇಕು, ನಾವ ಸೀರೆ ಉಡಿಸ್ಬೇಕು, ನಾವೇ ಎಲ್ಲ ಮಾಡಬೇಕು. ಅಂದ್ರೆ ಏನ? ನೀವು ತಾಯಿ ಅಂದ್ರೆ ಅವು ಮಕ್ಕಳು ಅಂತ ಅರ್ಥ. ಮಕ್ಕಳನ್ನ ನೀವು ಹೊತ್ಕೊಂಡು ಇಡಬೇಕು, ನಿಮ್ಮ ಮಕ್ಕಳು ಹೊತ್ಕೊಂಡು ಅಡ್ಡಾಡಂಗಲ್ಲ. ದೇವರಂದ್ರೆ ಎಲ್ಲವನ್ನ ಓದುವಂತವ್ರು ದೇವರು. ಬೇಸಲ್ಲ. ಆತನ ಸೃಷ್ಟಿಕರ್ತ. ಬೇಸಲ್ಲ. ಭೂಮಿಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ಯಜ್ಞ ಮಾಡಿದ್ರು ಕೂಡ ಭೂಮಿ ನಿಮ್ಮನ್ನು ಇಷ್ಟಪಡಲ್ಲ. ಆ ಸೃಷ್ಟಿಕರ್ತರ ಧ್ಯಾನ ಮಾಡಿದಾಗ ಭೂಮಿಗೆ ಬಹು ಸಂತೋಷಗೊಂಡು ನಿಮ್ಮನ್ನು ಇಷ್ಟಪಡುತ್ತೆ. ಬೇಸಲ್ಲ. ಹಲ್ಲೆಲೂಯಾ. ಆ ಸೃಷ್ಟಿಕರ್ತರು ಯಾರು? ಆ ಸೃಷ್ಟಿಕರ್ತರ ನರವತಾರಿಯಾಗಿ ನಾನೇ ಎಂಬುದಾಗಿ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳಿದ ಏಕೈಕ ದೇವರು, ಮರಣವನ್ನು ಗೆದ್ದಿರುವ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮೊದಲನೇ ಪ್ರಳಯ, ನೀರಿನ ಪ್ರಳಯ ಮುಗಿತು. ಅವಾಗ ಭಾಷೆ ಕೊಟ್ಟನ ದೇವರು ಏನಂತ? ಎಲ್ಲ ನಾಶ ಮಾಡಿದಾನೆ. ನೋಹ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ, ನೀತಿವಂತನಾದ ನೋಹ, ಅವನ್ನ ಮಾತ್ರ ಭೂಮಿ ಮೇಲೆ ಇರಿಸಿದ್ದಾನೆ. ಅದು ಹೆಂಗಿರಿಸಿದ್ದಾನೆ? ಇಷ್ಟ ಅಗಲ, ಇಷ್ಟು ಎತ್ತರ, ಇಷ್ಟು ಉದ್ದ, ನೀನೇನ್ ಮಾಡು, ಹಡಗನ್ನ ಸೃಷ್ಟಿ ಮಾಡು ಅಂತ ಹೇಳಿದಾನೆ. ದೇವರು ಹೇಳಿದ ಪ್ರಕಾರವಾಗಿ ಆತ ಉಂಟು ಮಾಡಿದಾನೆ. ಪ್ರಿಯವಾದವರೇ, ಅದೇ ಪ್ರಕಾರವಾಗಿ ಆತನ ಕುಟುಂಬವನ್ನ ಮಾತ್ರ ಅದರಲ್ಲಿ ಇರಿಸಿದ್ದಾನೆ. ಆತ 100 ವರ್ಷ ಆ ಹಡಗ ಕಟ್ಟ್ಯಾನ. ಪ್ರಿಯರೇ, ಆತ ಬದುಕಿದ್ದು ಬಹಳ ವರ್ಷಗಳು. 600 ವರ್ಷದಾಗ ಅದ್ರಾಗ ಅಡಿಗಿನ ಒಳಗೆ ಕಾಲಿಟ್ಟನ. 100 ವರ್ಷ ಕಟ್ತಾ ಇದ್ರೆ ಎಲ್ಲರೂ ಗೇಲಿ ಮಾಡ್ತಾ ಇದ್ದಾರೆ. ಮಳೆ ಬರುತ್ತನಪ್ಪ, ಹಾಳಾಗತ್ತನಪ್ಪ, ನಿನಗೇನು ಹುಚ್ಚಿಡ್ದಂಗೆ ಐತಿ, ನಿನಗೇನು ಹುಚ್ಚಿಡ್ದಂಗೆ. ಸೃಷ್ಟಿಕರ್ತನಾದ ದೇವರು ನಾಶ ಮಾಡ್ತಾನಂತ ಹೇಳೇನಂತಂದ್ರೆ ಎಲ್ಲರೂ ಗೇಲಿ ಮಾಡ್ತಾರೆ. ಯಾಕೆ? ಸರ್ವ ವಿಧದಲ್ಲಿ ಸುಖ ಇದೆ. ಬಂಗಾರದಾಗ ಅಡ್ಡಾಡ ಹೋದ್ನಾಗ ಭಗವಂತನೇ ಪೇಲೆ ಆಗತ್ತಾರೆ. ಕಷ್ಟ ಇದ್ರಲ್ಲಿ ಆಗ್ಬೇಕಾದ್ರೆ, ಬರಗಾಲ ಇದ್ರಲ್ಲಿ ಆಗ್ಬೇಕಾದ್ರೆ ಯಾವುದೇ ಇಲ್ಲ, ಸುಖ ಯಾವುದಕ್ಕೂ ಕೊರತೆ ಇಲ್ಲ. ಆ ಪ್ರಕಾರ ಇಷ್ಟ ಬಂದಂಗ ನಡೀತಾ ಇರ್ಬೇಕಾದ್ರೆ ದೇವರ ಸೃಷ್ಟಿ ಮಾಡಿ ಅವಾಗ ಅವರ ನಡವಳಿಕೆ ನೋಡಿ ದುಃಖಪಟ್ಟು ಎಲ್ಲ ನಾಶ ಮಾಡ್ಬೇಕಂತ ಯೋಜನೆ ಹಾಕಿಕೊಂಡಿರ್ಬೇಕಾದ್ರೆ ನೋಹ ಮಾತ್ರ ನೀತಿವಂತನಾಗಿ ಜೀವಿಸ್ತಾ ಇರ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ.
ದೇವರಿಗೆ ಸ್ತೋತ್ರ ಉಂಟಾಗಲ್ಲ. ಆ ನೋಹನು ಒಳಗೆ ಹೋದ್ಮೇಲೆ ಹೇಳ್ತಾನೆ ದೇವರು, ಎರಡೆರಡು ಜೀವಿಗಳ ಜೋಡಿಯಾಗಿ ಪ್ರಾಣಿಗಳೆಲ್ಲ ನಿನ್ನ ಇಲ್ಲಿ ಇದ್ರೊಳಗೆ ಬರ್ತಾವ ಅಂತ ಹೇಳ್ತಾನೆ. ಅದೇ ಪ್ರಕಾರವಾಗಿ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಎರಡೆರಡು ಜೋಡಿಯಾಗಿ ಒಳಗೆ ಬರ್ತಾವ ಪ್ರಿಯರೇ. ಅವಾಗ ನೋಹನು ಒಳಗೆ ಹೋಗ್ತಾನೆ, ಉಳಿಕೆದವರೆಲ್ಲ ಗೇರಿ ಮಾಡ್ತಾರೆ, ಅಯ್ಯ ಒಳಗೆ ಹೋಗ್ಕೊಂಡ ಬೀಳ್ತಾ ಏನು ಮನೆ ಮಾಡ್ಕೊಂಡ ಏನ್ ಕೈತಿ, ಇಷ್ಟು ದೊಡ್ಡ ಮನೆ ಬಿಟ್ಟು ಅದ್ಯಾವ್ದು ಕಟ್ಟಿಗೆ ಮಾಡ್ಕೊಂಡ ರೂಮ್ ಮಾಡ್ಕೊಂಡ ಏನ್ ತಲೆ ಕೆಟ್ಬಿಟ್ಟದಪ್ಪ ನೋಹಂಗ ಹುಚ್ಚಾಗಿದ್ದಂಗೆ ಇದೇನಂದ್ರು. ಪ್ರಿಯವಾದವರೇ, ಆತಗೆ ಏನಿತ್ತು, ದೇವ್ರನ್ನ ಧ್ಯಾನ ಮಾಡಿ ದೇವ್ರ ಮಾತು ಕೇಳಿ ನಿಯತ್ತಾಗಿ ನಡ್ಕೊಳ್ಳೋದು ಬಿಟ್ಟು ಬಂದಿದ್ದಿಲ್ಲ. ಪ್ರೇಸಲ್ಲ ಕೇಳಿ ಮಾಡುವವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ನ ಪ್ರಿಯರೇ. ಒಂದೇ ಸಲ ಏನಾಯ್ತು ಗೊತ್ತಾ, ದೇವರಪ್ಪಣೆ ಕೊಟ್ಟ, ನಿನ್ನ ಬಂಧು ವರ್ಗದವರು ನಿನ್ನ ಮಕ್ಕಳಿಗೆ ಒಂದು ವೇಳೆ ನಿನ್ನ ಸೊಸೆಯಂದರ ಒಂದು ತಂದೆ ತಾಯಿ ಅವ್ರು ಯಾರಾದ್ರೂ ಇದ್ರೆ ಕರಿ ಅಂತ ಹೇಳಿದ್ರು ದೇವರು. ಎಲ್ಲರಿಗೂ ಹೇಳಿದ್ರು, ಯಾರಂದ್ರೆ ನಿನ್ಗೆ ಹುಚ್ಚಿಡ್ದಂಗೆ ಐತಿ ಅಂದ್ರು. ಯಾರು ಕೂಡ ಇದು ಮಾಡಿಲ್ಲ ಪ್ರಿಯರೇ. ತವ್ರ ಮನೆಗೆ ಹೋಗಿ ಅವ್ರ ತಂದೆ ತಾಯಿಗೆ ಹೇಳಿದ್ರು, ನಿಮ್ಮ ಮಾವು ಹುಚ್ಚಿಡ್ದಮ್ಮ, ನಿನಗ ಹುಚ್ಚು ಬಿಡದತ್ತೆ, ನಾವು ಹುಚ್ಚರಲ್ಲ ಅಂದ್ರು. ಯಾರಿಗೆ? ಮಕ್ಕಳಿಗೆ. ಅವ್ರು ಬಂದ್ರಪ್ಪ, ಮಾವನ್ನಾದ್ರೂ ಅವರು ಮಾವಂತ ಕರಿತಿದ್ದಿಲ್ಲ, ಅಪ್ಪಾಜಿ ಅವ್ರು ಬರೋದಲ್ಲ ಅಂತ ಹೇಳಿದ್ರು ಅಂದ್ರು. ಹೌದೇನಮ್ಮ, ಸರಿ ಅಂತ ಹೇಳಿ ಅವಾಗ ಒಳಗೆ ಹೋಗ್ರಿ ಅಂದ್ರೆ ಒಳಗೆ ಹೋದ್ರು. ಬಾಗಿಲು ಅವರ ಕೇಳಿಲ್ಲ, ದೇವರು ಬಾಗಿಲು ಹಾಕಿದ. ಸೃಷ್ಟಿಕರ್ತನ ಹೇಳಿಕೊಟ್ಟಿದ್ದ. ಅದ್ಭುತವಾಗಿ ಪ್ರಿಯವಾದವರೇ, ಏನು ಕಾರ್ಯ ನಡೀತು ಗೊತ್ತಾ ಪ್ರಿಯವಾದವರೇ? ಮಳೆ ಸ್ಟಾರ್ಟ್ ಆಯ್ತು ರೀ. ಅಯ್ಯೋ ಮಳೆಗ ಕುಡಿದು ಕುಪ್ಪಳಿಸಿ ಕುಣ್ಯಾಕೈತಿದ್ರು. ಯಾಕಂದ್ರೆ 10 ದಿವಸ ಮಳೆನೇ ಬರ್ತಿದ್ದಲ್ಲ, ಬರೀ ಮಂಜು ಬಂದು ಮಂಜಿಗೆ ಬೆಳೀತಿದ್ರು. ಭೂಮಿಲಿದ್ದ ನೀರು ಉಕ್ತಿತ್ತು, ಅದಕ್ಕೆ ಬೆಳೆ ಬರ್ತಿದ್ವು. ಅದಕ್ಕಾಗಿ ಅವ್ರಿಗೆ ಗೊತ್ತಿಲ್ಲ ಪ್ರೇರಿ, ಮಳೆ ಬರಕೈತಿ. 1 ದಿವಸ ಸ್ಟಾರ್ಟ್ ಆಯ್ತು, 2 ದಿವಸ ಸ್ಟಾರ್ಟ್ ಆಯ್ತು, ಕೆಳಗಿದ್ದ ಮನೆಗಳೆಲ್ಲ ಮುಳುಗಿದವು, ಅಂತಸ್ತು ಮಾಳಿಗೆ ಹೋದ್ರು. ಇನ್ನು ಕೆಲವರು ಏನ್ ಮಾಡಿದ್ರು ಗೊತ್ತಾ, ಗುಡ್ಡಗಳು ಹತ್ತಿದ್ರು, ಊರುಗಳೆಲ್ಲ ಮುಳುಗಿದವು. ಅವಾಗಂತಾರ, ನೋಹ ಬಾಗಿಲು ತೆರಪ್ಪ, ನಾವು ಬರ್ತೀವಿ. ಎಲ್ಲಿಂದ ಬರ್ತೀವಿ? ಆಗುತ್ತಾ? ಇಲ್ಲ. 40 ದಿವಸ ಆಗಲಿರಳ ಮಳೆ ಸುರಿಸಿದ್ದಾನೆ ಪ್ರಿಯರ ದೇವರ. ಬೇಸಲ್ಲ, ಭೂಮಿ ಮೇಲಿರುವ ಎಲ್ಲರನ್ನ ನಾಶ ಮಾಡಿದ್ದಾನೆ ಪ್ರಿಯರೇ. ಆ ನೋಹ, ನೀತಿವಂತನಾದ ನೋಹ ಒಬ್ಬತ, ಅದರೊಳಗೆ 120 ದಿವಸಗಳಾದ ಮೇಲೆ ಭೂಮಿಯಲ್ಲಿದ್ದ ನೀರೆಲ್ಲ ತೊಲಗಿದ ಮೇಲೆ ಅವಾಗ ತನ್ನ ಹೊರಗಡೆ ಬರಮಾಡಿದ್ದಾನೆ ಪ್ರಿಯರೇ. ಅದೇ ಸಂತಾನದಿಂದ ಈ ಭೂಮಿ ತುಂಬ ನಾವು ತುಂಬಿರೋದು. ಪ್ರೇಸಲ್ಲ. ಇನ್ನ ಒಂದು ಪ್ರಳಯ ಇದೆ. ಯಾವುದು? ಬೆಂಕಿ ಪ್ರಳಯ. ಅದು ಇವತ್ತು ನಾಳೆ ಬರೋದಲ್ಲ. ಭೂಲೋಕದಲ್ಲಿರುವ ಸರ್ವ ಮನುಷ್ಯನು ಸೃಷ್ಟಿಕರ್ತನಾದ ದೇವರು ಮತ್ತು ರಕ್ಷಕನಾಗಿ ಲೋಕಕ್ಕೆ ಬಂದಿರುವಂತಹ ಯೇಸು ಕ್ರಿಸ್ತ ಮಹಾಪ್ರಭುಗಳನ್ನ ಸಂಪೂರ್ತಿಯಾಗಿ ಎಲ್ಲರಿಗೆ ತಿಳಿಸಲ್ಪಟ್ಟ ತಕ್ಷಣವೇ ಮಧ್ಯ ಆಕಾಶದಲ್ಲಿ ತುತ್ತೂರಿ ಊದಲ್ಪಡುತ್ತೆ. ಊದಲ್ಪಟ್ಟಾಗ ಭೂಮಿಯಲ್ಲಿ ಆತ ನಂಬಿರತಕ್ಕಂಥ ಮಕ್ಕಳೆಲ್ಲರ ಮೇಲೆ ಕೆತ್ತಲ್ಪಡ್ತಾರೆ. ಅವಾಗ ಉಳಿದವರು ಇಲ್ಲೇ ಇರ್ತಾರೆ. ಇಡೀ ಪ್ರಪಂಚವೇ ಒಬ್ಬೇ ಒಬ್ಬ ಅಧಿಕಾರಿ ಆಳ್ತಾನೆ, ಕಂಪ್ಯೂಟರ್ ಮೂಲಕ. ಎಲ್ಲರಿಗೂ ಒಂದೇ ಟ್ರಸ್ಟ್ ಇರ್ತದೆ. 100 ಎಕರೆ ಇದ್ದವರು ಎಲ್ಲರೂ ದುಡಿಬೇಕು, ಅವ್ರು ಹಾಕಿದ ಊಟ ಮಾಡಬೇಕು, ಎಲ್ಲ ಸರ್ಕಾರದ ಪಾಲಾಗುತ್ತೆ ಪ್ರಿಯವಾದವರೇ. ಆಮೇಲೆ ಭೂಮಿ ಮೇಲೆ ನಂಬಿರ್ತಕ್ಕಂಥ ಮಕ್ಕಳೆಲ್ಲರ ಮೇಲೆ ಕೆತ್ತಲ್ಪಡ್ತಾರೆ. ನಂಬಿ ಸತ್ತವರು ಕೂಡ ಸಮಾಜದೊಳಗಿಂದ ಎದ್ದು ಬರ್ತಾರೆ, ಅವ್ರ ಮೇಲೆ ಕೆತ್ತಲ್ಪಡ್ತಾರೆ. ಅಲ್ಲಿನಯ್ಯ ಮತ್ತೆ ಆಕಾಶದಲ್ಲಿ 7 ವರ್ಷ ಸಂಭ್ರಮ ಉತ್ಸವ ನಡೆಯುತ್ತೆ ಅವರಿಗೆ. ಆಮೇಲೆ ಇಲ್ಲಿ ಭೂಮಿ ಮೇಲೆ ಮಹಾ ಸಂಕಟ ಇರುತ್ತೆ. ಮೊದಲನೇದಾಗಿ ಹಣೆ ಮೇಲೆ ಮುದ್ರೆ ಹಾಕ್ತಾನೆ, ಆಮೇಲೆ ರಟ್ಟಿಗೆ ಮುದ್ರೆ ಹಾಕ್ತಾನೆ. ಆ ಮುದ್ರೆ ಇಲ್ಲದವರಿಗೆ ಆಹಾರ ಇಲ್ಲ. ಕೆಲವರು ದೇವರನ್ನ ನಂಬಿ ಸರಿಯಾದ ನಡ್ಕೊಳ್ಳಾರದೆ ಇದ್ದವರು ಇರ್ತಾರ. ಆತ ಏನ್ ಮಾಡ್ತಾನೆ ಗೊತ್ತಾ, ಭೂಮಿ ಇರ್ತಕ್ಕಂಥ ಎಲ್ಲ ಗುಡಿಗಳು, ಮಸೀದಿಗಳು, ಚರ್ಚ್ಗಳು ಎಲ್ಲವೂ ನಾಶ ಮಾಡ್ತಾನೆ. ನಾನೇ ದೇವರು ಅಂತ ಹೇಳ್ತಾನೆ. ಅನೇಕ ಅದ್ಭುತ ಪವಾಡಗಳು ಮಾಡಿ ತೋರಿಸ್ತಾನೆ ಆ ರಾಜ. ಪ್ರಿಯವಾದವರೇ, ಇವೆಲ್ಲ ಮುಂದೆ ನಡೀತಕ್ಕಂಥವ್ರು. ಪ್ರಿಯವಾದವರೇ, ಈವಾಗಲೇ ನೀನು ದೇವರನ್ನ ನಂಬಿ ರಕ್ಷಣೆ ಹೊಂದಿ
ಪಾಪದಿಂದ ನೀನು ಬಿಡುಗಡೆಯಾದರೆ ನೀತಿವಂತರಿಗೆ ದೇವಲೋಕದಲ್ಲಿ ಜಾಗ. ಪ್ರೈಸಲ್ಲ. ಎಲ್ಲರೂ ಪಾಪಿಗಳಿಗೆ ಶಿಕ್ಷೆ ಕೊಡುವುದಕ್ಕಾಗಿ ಬಂದಿದ್ದಾರೆ. ಆ ಸೃಷ್ಟಿಕರ್ತನಾದ ದೇವರು ನರಾವತಾರಿ ಎತ್ತಿ ಈ ಲೋಕಕ್ಕೆ ಬಂದಿದ್ದು ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಹೊರತು ನೀತಿವಂತರಿಗಾಗಿ ಅಲ್ಲ ಎಂಬುದಾಗಿ ಹೇಳಿದ್ದಾರೆ. ಪ್ರೈಸಲ್ಲ. ಯೇಸು ಅಂದ್ರೆ ರಕ್ಷಕ, ಕ್ರಿಸ್ತ ಅಂದ್ರೆ ಅಭಿಷಕ್ತ. ರಕ್ಷಿತಂ ಅಭಿಷಕ್ತಂ ನಾಮಧೇಯ ಸಚಿರಕಾಲ ಆಯುಷ್ಯ ಧರಣಿ ಮೇಲೆ ಪ್ರಾಪ್ತಿರಸ್ತು. ತಿರುಪತಿ ಹೋದ್ರೆ ಆಶೀರ್ವಾದ ಕೊಡ್ಬೇಕಾದ್ರೆ ಅವ್ರು ಹಿಂಗೆ ಆಶೀರ್ವಾದ ಕೊಡ್ತಾರೆ. ಯಾರು? ಶರಣರು. ಅಂದ್ರೆ ಏನ? ಯೇಸು ಸ್ವಾಮಿ ಹೆಸರಿನಲ್ಲೇ. ನೀನು ಯಾವ ಮೂಲಿಗೆ ಹೋದ್ರು ಕೂಡ ನೀನು ಉಸಿರಾಡಿಸೋ ಗಾಳಿ ಎಳ್ಕೊಂಡ್ರೆ ಏನಂತದ? ನೀ ನಂಬಲಕ್ಕೂ ಕೂಡ ಆ ಗಾಳಿ ಮಾತಾಡುತ್ತ. ಪ್ರಿಸಲ. ದೇವರಿಗೆ ಮಹಿಮೆ ಉಂಟಾಗಲ್ಲ, ದೇವರಿಗೆ ಸ್ತೋತ್ರ ಉಂಟಾಗಲ್ಲ. ಪ್ರಿಯವಾದವರೇ, ಇವತ್ತು ನೀನು ದೇವರ ಮಗನಾಗಿ ಜೀವಿಸ್ಬೇಕು. ಆ ಸೃಷ್ಟಿಕರ್ತನಾದ ದೇವರು ಯಾರು ಅಂತ ನೀನು ತಿಳ್ಕೊಳ್ಬೇಕು. ಆಮೇಲೆ ಮಳೆ ಬಂದು ಇನ್ನೊಂದ್ಸಲ ನಾಶ ಮಾಡ್ದಂತ ಹೇಳಿದ್ನ ದೇವರು. ಇಲ್ಲ, ಅಲ್ಲಲ್ಲಿ ನಾಶ ಮಾಡ್ದಂತ ಹೇಳಿದ. ಒಂದೇ ಸಲ ಎಲ್ಲ ಮುಗಿಸಂಗಿಲ್ಲ ಅಂದ. ಅದೇ ಪ್ರಕಾರವಾಗಿ ಅಲ್ಲಿ ಬಂದು ಈಗ ನಾಶ ಆಗ್ತದೆ, ಆಗಲಾರ್ದಂಗಿಲ್ಲ. ಈ ವರ್ಷ ಏನೇನ್ ನಡೆಯುತ್ತೆ? ಈ 2018 ಆರಂಭದ ದಿವಸ ರಾತ್ರಿ 2017 ರಾತ್ರಿ 12 ಗಂಟೆ ಹೋಗುವ ಸಮಯದಲ್ಲಿ ದೇವರು ಯಾವ ಪ್ರಕಾರವಾಗಿ ಮಾತಾಡಿದರೆ ಅವೆಲ್ಲವುಗಳು ಕೂಡ ಈ 2018ರಲ್ಲಿ ದೇವರು ನೆರವೇರಿಸಿದ್ದಾರೆ. ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂರ್ಚೆ. ನೋಡ್ರಿ, ಆ ತಾಯಿ ಸೃಷ್ಟಿಕರ್ತನಾದ ದೇವರನ್ನ ನಂಬಿದ್ಲು. ಕ್ರಮವಾಗಿ 9 ತಿಂಗಳು ಬಂದಳ್ರಿ. 7ನೇ ತಿಂಗಳು ಬಂದ ಮೇಲೆ ಅವ್ರು ಹೇಳಿದ್ರೆ, ಡಾಕ್ಟರ್ ಅಮ್ಮ ಕಾಲ್ ಮುಂದದೇವ, ಗರ್ಭಕೋಶದಾಗ ನೀರಿಲ್ಲ, ಮಗು ಉಳಿಯಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಅಪ್ಪ ಹಿಂಗ್ ಹೇಳ್ತಾರ. ಅಮ್ಮ ನೀನ್ ಬಿಡಬೇಡ, ನಿನ್ನ ಸೃಷ್ಟಿ ನಿನಗೆ ದೇವರು ಕೊಟ್ಟಿದ್ದಾನೆ, ಮನುಷ್ಯರು ಅಲ್ಲ. ದೇವರು ಆಶೀರ್ವದಿಸಿದ್ದಾನೆ, ಮನುಷ್ಯರ ಆಶೀರ್ವಾದ ಅಲ್ಲ. ಮನುಷ್ಯರು ಏನೋ ಒಂದು ಮಾಡಿ ನಿಪೆಣ್ಣು ಅಂತರ ಅದೇನೋ ಉಪಚಾರಕ್ಕಾಗಿ ಮಾಡಿಲ್ಲ. ಆ ಸೃಷ್ಟಿಕರ್ತನ ದೃಷ್ಟಿ ನಿನ್ನ ಮೇಲೆ ಬಂದಿದೆ. ಬೆಳೆದಲ್ಲ. ಪ್ರಿಯವಾದವರೇ, ನವಮಾಸಗಳ ಹೊತ್ತು ಆರೋಗ್ಯಕರವಾಗಿರುವಂತ ಗಂಡು ಮಗು ಆ ಮಗಳಿಗೆ ಜನಿಸಿದೆ. ನಾರ್ಮಲ್ ಡೆಲಿವರಿ ಆಗಿದೆ. ಕ್ರಿಸ್ತ ಮಹಾರಾಜಕ್ಕೂ ಆಮೇಲೆ ಹಲ್ಲೆಲೂಯಾ. ಇಲ್ಲಿದ್ದ 3 ವರ್ಷ ಹೋಗಿರಂತ ಬಿಡುದಂತೆ ಹೇಳಿದ್ರಂತ ಒಬ್ರು. 3 ವರ್ಷ ಹೋಗಿ ಬಡಿಗೆ ತಗೊಂಡು ಬಂದು ಏನೇನೋ ಪೂಜೆ ಮಾಡೋ ಪಾಪ ಕಷ್ಟ. ಗಂಡ ಹೆಂಡತಿ ನಡ್ಕೊಂಡು ಅಲ್ಲಿದ್ದ ಬಂದ ಮೇಲೆ 1 ವಾರ ತರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಬಹಳ ಪರಿಸ್ಥಿತಿ ಅನುಭವಿಸಿದ್ವಿ. ಅದೆಲ್ಲ ಹೇಳಿದ್ರಿ. ಇರಲ್ಲಮ್ಮ, ಅದೇನೇ ಇರಲಿ, ನಿನ್ನ ಸೃಷ್ಟಿ ಮಾಡಿದ ದೇವರ ಪಾದ ಸನ್ನಿಧಿಗೆ ನೀನು ಬಂದಿದ್ದಿ. ನಿನ್ನ ಸೃಷ್ಟಿ ಮಾಡಿದ ನಿನಗೆ ಸಿಕ್ಕನ. ಇನ್ಮೇಲೆ ನೀನು ನಷ್ಟ ಮಾಡ್ಕೋಬೇಡ. ಹಿಂದೆ ನೀನು ನಷ್ಟ ಮಾಡ್ಕೊಂಡಿದ್ದೀವಿ. ಆ ನಷ್ಟಕ್ಕ ಎಲ್ಲ ಪ್ರತಿಫಲವನ್ನು ದೇವರು ನಿನಗೆ ಕೊಡ್ತಾನೆ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂರ್ಚೆ. 112ನೇ ಕೀರ್ತನೆ ಮುಂದೆ ಓದಿ. ಅವನ ಸಂತಾನ ನೋಡಿ, ಯಾರು ಸೃಷ್ಟಿಕರ್ತನಾದ ದೇವರನ್ನು ಧ್ಯಾನ ಮಾಡ್ತಾರೋ ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುತ್ತಂತ. ನೀತಿವಂತರ ವಂಶವು ಶುಭ ಹೊಂದುವುದು. ನೀನು ನೀತಿವಂತನಾಗಿ ಜೀವಿಸಿದರೆ ಒಂದು ವೇಳೆ ನಿನಗೆ ಯಾರಾದ್ರೂ ಅವಮಾನ ಪಡಿಸ್ಬೋದು, ನಿನ್ನನ್ನು ಬಾಧೆ ಪಡಿಸ್ಬೋದು. ಸ್ವಲ್ಪ ದಿವಸಗಳಾದ ನಂತರ ನೀನು ಅವರಿಗೆ ನಿನ್ನ ನೀತಿಯು ಅವರಿಗೆ ಪ್ರಕಟವಾದಾಗ ಅವರಪ್ಪ ನಿನ್ನ ನಾವು ನಿಂದನೆ ಮಾಡಿದ್ವಿ, ನಮ್ಮ ತಪ್ಪಾಗೈತೆ ಅಂತಾರೆ. ಎಲ್ಲರೂ ಗಟ್ಟಿ ಚಪಕ್ಷ. ಅವರು ಕೂಡ ಹೃದಯ ಬದಲಾವಣೆ ಮಾಡಿಕೊಂಡು ನಿನ್ನ ಹತ್ರಕ್ಕೆ ಬರ್ತಾರೆ. ಸತ್ಯವೇ, ಸತ್ಯಕ್ಕೇನಿಲ್ಲ, ಸಾವಿಲ್ಲ. ಅಸತೋಮ ಸದ್ಗಮಯ, ತಾಮಸೋಮ ಜ್ಯೋತಿರ್ಗಮಯ, ಮೃತೋಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದೇವರೇ, ಅಸತ್ಯದಲ್ಲಿದ್ದೇನೆ ದೇವ, ಸತ್ಯದಲ್ಲೇ ನಡೆಸು. ಅಸತ್ಯ ಮಾರ್ಗದಲ್ಲಿದ್ದೇನೆ ದೇವ, ಸತ್ಯದಲ್ಲೇ ನಡೆಸು. ಪ್ರತಿನಿತ್ಯ ಅನೇಕ ಶರಣರು ಈ ಒಂದು ಶ್ಲೋಕವನ್ನು ಹೇಳ್ತಾರೆ. ದಿನನಿತ್ಯ ದೇವ್ರ ಧ್ಯಾನ ಮಾಡೋರಿಗೆ ಯಾಕೆ ಬೇಕು ಈ ಶ್ಲೋಕ? ಅದಕ್ಕೆ ಏಸಪ್ಪನ ಮಾತು ಹೇಳಿದ್ರೆ ಏನ್ ಗೊತ್ತಾ? ಅಹಂ ಸದ್ಗಮಯ, ಅಹಂ ಅಮೃತಂ ಗಮಯ. ಪ್ರಿಯರೇ,
ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ, ನನ್ನ ಮೂಲಕವಾಗಿ ಬರುತ್ತೆ ಯಾರು ದೇವಲೋಕಕ್ಕೆ ಬರೋದಲ್ಲ. ಎರಡು ಗಂಟೆ ದೇವಲೋಕದಿಂದ ಭೂಲೋಕಕ್ಕೆ ಬಂದವರು, ಭೂಲೋಕದಿಂದ ದೇವಲೋಕಕ್ಕೆ ಹೋದವರಿಗೆ ಮಾತ್ರ ಗೊತ್ತು ದೇವಲೋಕದ ಮಾರ್ಗ. ಅವರು ಯಾರು ನಂಬುತ್ತಾರೋ ಅವರು ಆ ದೇವಲೋಕದಲ್ಲಿ ಸೇರ್ತಾರೆ. ಬೆಳೆಸಲ್ಲ ದೇವರು ಹೆಂಗದ್ರು ಗೊತ್ತು, ಭಯಂಕರ ಪ್ರಕಾಶ, ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶ ಉಳ್ಳವರೇ ದೇವರು. ಆ ದೇವರಲ್ಲಿ ನೀವು ಸೇರಬೇಕಾದ್ರೆ ಮಧ್ಯವರ್ತಿ ಒಬ್ಬರು ಬೇಕು. ಯಾರು? ಆತನ ಪ್ರಿಯ ಪುತ್ರನಾಗಿರುವಂತ ಯೇಸು ಕ್ರಿಸ್ತ ಮಹಾಪ್ರಭುಗಳು. ಬೆಳೆಸಲ್ಲ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 12 ಮಂದಿ ಶಿಷ್ಯರು, ಅದರಲ್ಲಿ 3 ಕರ್ಕೊಂಡು ಹೋಗ್ತಾನೆ ಹಿಂದೆ. ಯಾಕೆ? ಅವರು ಬಹಳ ಆಸಕ್ತಿಯಿಂದ ಇರುವಂತವ್ರು ಪ್ರಿಯರೇ. ಬೆಟ್ಟ ಹತ್ತಾರೆ. ಬೆಟ್ಟಕ್ಕೆ ಯಾಕೆ ಹೋಗ್ತಾರೆ? ರಾತ್ರಿ ಸಮಯದಲ್ಲಿ ಬೆಟ್ಟ ಯಾರು ಹತ್ತಂಗಿಲ್ಲ, ದನ ಕಾಯರು ಹೋಗಂಗಿಲ್ಲ, ಯಾರು ಇರಂಗಿಲ್ಲ ಅಲ್ಲಿ. ಹೌದ್ರಿ? ಹೊಲಗಳಾಗಿರ್ತಾರೆ, ಬೆಟ್ಟದ ಮೇಲೆ ಇರ್ತಾರೆ, ಯಾರು ಇರಂಗಿಲ್ಲ. ಅದಕ್ಕೆ ಬೆಟ್ಟ ಹತ್ತಾರೆ. ಬೆಟ್ಟ ಹತ್ತಿದಾಗ ದೇವದೂತರು ಬಂದು ಯೇಸಪ್ಪನ ಸಂಗಡ ಮಾತಾಡ್ತಾರೆ. ಬೆಳೆಸಲ್ಲ ಅಲ್ಲಿ ಹತ್ತುತ್ತಾ ಇರ್ಬೇಕಾದ್ರೆ ಇವ್ರು ಹಿಂದೆ ಕೆಳಗೆ ನೋಡ್ಕೊಂಡು ಹಿಂಗ್ ಹೋಗ್ತಿರ್ತಾರೆ. ಸಡನ್ ಆಗಿ ಹಿಂಗ್ ಮುಂದೆ ಹೋಗುವಂತ ಯೇಸಪ್ಪನ ನೋಡ್ತಾರ. ಸಡನ್ ಆಗಿ ಭಯಪಟ್ಟು ಅಂಕೆ ಕೆಳಗೆ ಬಿದ್ದು ಬಿಡ್ತಾರೆ. ಯಾಕೆ ಗೊತ್ತಾ? ಆತನ ದೈತ್ಯ ಸ್ವರೂಪ, ಆತನ ಸೃಷ್ಟಿಕರ್ತನಾದ ದೇವರು, ಬೆಳಕಾಗಿರುವ ದೇವರು, ಆತನ ದೇಹದಿಂದ ಬೆಳಕು ಬರುವಂತದನ್ನ ನೋಡಿಬಿಟ್ಟು ಅವರು ಭಯಪಟ್ಟು ಕೆಳಗೆ ಉರುಳಿ ಬಿಡ್ತಾರೆ ಪ್ರಿಯರೇ. ಅವಾಗ ಅಲ್ಲಿ 3 ವ್ಯಕ್ತಿಗಳು ಮಾತಾಡ್ತಾರೆ ಅವ್ರ ಸಂಗಡ. ಮೋಶೆ, ಎಲಿಯ ಅವ್ರು ಮಾತಾಡ್ತಾರೆ ಪ್ರಿಯರೇ. ಅವರು ಮಾತಾಡಿದಾಗ ಅದನ್ನು ನೋಡಿಬಿಟ್ಟು, ಇಬ್ಬರು ವ್ಯಕ್ತಿಗಳು ಮಾತಾಡಿದಾಗ ನೋಡಿಬಿಟ್ಟು, ಪ್ರಿಯರೇ, ಅಪ್ಪ ಮೋಶೆಗೊಂದು ಎಲಿಯನಿಗೊಂದು ನಾವೇನ್ ಮಾಡ್ತೀವಿ, ಇಲ್ಲಿ ಪರ್ಣಶಾಲೆಗಳನ್ನ ಕಟ್ಟಿಸ್ತೀವಿ, ಅವರಿಗೊಂದು ದೇವಾಲಯ ಮಾಡ್ತೀವಿ ಅಂತಾರೆ. ಅವರು ಬಂದು ದರ್ಶನ ಕೊಡೋದಕ್ಕೆ, ಅವರು ಬಂದು ನಿಮ್ಮ ಸಂಗಡ ಮಾತಾಡೋದಕ್ಕೆ. ಪ್ರಿಯವಾದವರೇ, ಎಂತ ಅದ್ಭುತ! ಹಲ್ಲೆಲೂಯಾ! ಅವರು ಮಹಿಮ ರೂಪದಲ್ಲಿ ಇದ್ದರು. ಆ ಮೋಡಗಳಲ್ಲಿ ಅವರು ಮರೆಯಾದರು ಪ್ರಿಯರೇ. ಅವಾಗ ನೋಡಿದ್ರು, ಎಲ್ಲಿ ನೀವು ನೋಡಿದ್ದನ್ನು ಊರಾಗ ಯಾರಿಗೂ ಕೂಡ ನೀವು ಹೇಳಬಾರ್ದು ಅಂತ ಹೇಳಿದ್ರು. ಎಲ್ಲ ಗಟ್ಟಿ ದೇವರಿಗೆ ಮಹಿಮೆ ಉಂಟಾಗಲಾಮೆ, ದೇವರಿಗೆ ಸ್ತೋತ್ರ ಉಂಟಾಗಲಾಮೆ. ಆ ಸೃಷ್ಟಿಕರ್ತನಾದ ದೇವರನ್ನು ನೀನು ತಿಳ್ಕೊಂಡಿದೀಯೇನೋ ಇವತ್ತೇ ನಿನ್ನ ಮನಸ್ಸನ್ನು ಒಪ್ಪಿಸು. ಯಾಕೆ ಗೊತ್ತಾ? ಇನ್ನು ಸತ್ರ ಮೇಲಕ್ಕೆ ಹೋಗ್ತೀಯ. ಮೇಲಕ್ಕೆ ಹೋಗ್ಬೇಕಾದ್ರೆ ಭೂಮಿಯಿಂದ ಮೇಲಕ್ಕೆ ಹೋದ್ರೆ ಒಬ್ಬರೇ, ಅವ್ರು ಯಾರು? ಯೇಸು ಕ್ರಿಸ್ತ ಮಹಾಪ್ರಭುಗಳು. ಮೇಲಕ್ಕೆ ಹೋಗುವಂತ ಸಮಯದಲ್ಲಿ ಹೋದ್ಮೇಲೆ ಇನ್ನು ಗಲಿಲಾಯದಲ್ಲಿ 500 ಮಂದಿ ಇರ್ತಾರೆ, ನೋಡ್ತಾ ಇರ್ತಾರೆ ಏಸಪ್ಪ ಹೋಗುವಂಥದ್ದು. ಆತರ 3ನೇ ದಿವಸದಲ್ಲಿ ಎದ್ದು ಬರ್ತಿರೋದು. ಅದೇ ಪ್ರಕಾರವಾಗಿ ಎದ್ದು ಬಂದ ಮೇಲೆ 41 ದಿವಸ ತನ ಈ ಭೂಮಿ ಮೇಲೆ ಇದ್ದರು ಪ್ರಿಯರೇ. ಇದ್ದ ಮೇಲೆ ಆ ಒಂದು ಮೇಲೆ ಇರುವಂತ ಸಮಯದಲ್ಲಿ ದೇವದೂತರು ಪ್ರತ್ಯಕ್ಷವಾಗಿ ಹೇಳ್ತಾರೆ, ಯಾವ ಪ್ರಕಾರವಾಗಿ ಯೇಸು ಕ್ರಿಸ್ತ ಮಹಾಪ್ರಭುಗಳು ಹೋದ್ರು ಅದೇ ಪ್ರಕಾರವಾಗಿ ಮತ್ತೆ ಪ್ರತ್ಯಕ್ಷವಾಗ್ತಾರೆ, ತಿರುಗಿ ಬರ್ತಾರೆ ಅಂತ. ನೀನು ಸಿದ್ಧವಾಗಿದ್ದರೆ, ನೀನು ಶುದ್ಧವಾಗಿದ್ದರೆ, ನೀನು ಈ ಲೋಕದ ಪಾಪ ಶಾಪಗಳಿಂದ ವಿಮುಕ್ತಿ ಹೊಂದಿಕೊಂಡಿದ್ದರೆ, ಒಂದು ವೇಳೆ ನೀನು ಸತ್ತಿದ್ರು ಕೂಡ ಆತನ ಮಹಿಮೆಯಲ್ಲಿ ಬರುವಾಗ ಈ ಭೂಮಿ ಕೂಡ ಸತ್ತವರನ್ನೆಲ್ಲ ದೇವರಿಗೆ ಒಪ್ಪಿಸಿಕೊಡುತ್ತೆ. ಹಲ್ಲೆಲೂಯಾ! ದೇವರಿಗೆ ಮಹಿಮೆ ಉಂಟ, ದೇವರಿಗೆ ಸ್ತೋತ್ರ ಉಂಟು. ಆಮೆನ್. ಅವಾಗ ನಿನ್ನ ಮೇಲಕ್ಕೆ ಸೇರಿಸಲ್ಪಡ್ತೀವಿ. ಆಮೇಲೆ ಓದಿ ಇನ್ನು ಮುಂದೆ. ಅವನ ಮನೆಯಲ್ಲಿ ನೋಡ್ರಿ, ಯಾರ ಸೃಷ್ಟಿಕರ್ತನ ನಂಬ್ತಾರೋ ಅವರ ಮನೆಯಲ್ಲಿ ಏನಿರ್ತಕ್ಕ ಧನ ಐಶ್ವರ್ಯಗಳಿರ್ತಾವಂತ. ಪ್ರೇಸಲ್ಲ. ಅವನ ನೀತಿಯು ಸದಾಕಾಲವು ಅವನ ನೀತಿ ಏನಾಗುತ್ತೆ? ಸದಾಕಾಲ ಪರಿಸುತ್ತೆ. ಬೇಡ, ಸ್ವಲ್ಪ ದಿವಸ ಇರುತ್ತೆ ಕೆಲವ್ರಿಗೆ, ಆಮೇಲೆ ಇರಂಗಿಲ್ಲ, ದರಿದ್ರ ಬಂದ್ಬಿಡ್ತದೆ. ಕೆಲವರು ಜಗ್ಗಿ ಸಂಪಾದನೆ ಮಾಡಿಕೊಂತಾರೆ ಪ್ರಿಯರೇ, ಪ್ರೀತಿನೇ ಇಲ್ಲ, ಸಮಾಧಾನ ಇಲ್ಲ, ಆಸ್ತಿ ಕೋಟಿಗಟ್ಟಲೆ ಇರ್ತದೆ, ಅನುಭವಿಸುವಂತ ಒಂದು ಭಾಗ್ಯ ಇಲ್ಲ ಪ್ರಿಯರೇ. ಆದರೆ ನೀತಿವಂತನು ತಾನೇ ಅನುಭವಿಸಿ ಸಾಯ್ತಾನಂತೆ. ಎಲ್ಲ ಗಟ್ಟಿ ತೋರಿಸ.
ಬಹಳ ದಿವಸ ಇರ್ತಾವ ಅವನಿಗೂ ಅವನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮರಿ ಮೊಮ್ಮಕ್ಕಳು ಕಿರಿ ಮೊಮ್ಮಕ್ಕಳು ಸಣ್ಣ ಮೊಮ್ಮಕ್ಕಳು ಅಲ್ಲಿಲ್ಲ ದೇವರಿಗೆ ಮೈಮುಂಟಾಗಲಿ. ಅಂದ್ರೆ ಎರಡು ತಲವಾಗಿರುವಂತ ಐಶ್ವರ್ಯ, ಒಂದು ಪರಲೋಕದ ಐಶ್ವರ್ಯ, ಒಂದು ಭೂಮಿಯ ಐಶ್ವರ್ಯ. ಬರೋದಲ್ಲ, ಕೆಲವರು ದೇವರು ನಂಬುವವರು ಭೂಮಿಯಲ್ಲಿ ಐಶ್ವರ್ಯವಂತರಾಗಿರ್ತಾರೆ, ಪರಲೋಕದಲ್ಲಿ ಐಶ್ವರ್ಯವಂತರಿಲ್ಲ. ಒಬ್ಬ ಐಶ್ವರ್ಯವಂತ ಭಯಂಕರವಾಗಿ ಬೆಳೆ ಬೆಳೆದ್ಬಿಟ್ನಂತ್ರಿ, ಭಯಂಕರವಾಗಿ ದೊಡ್ಡ ದೊಡ್ಡ ಗೋದಾಮುಗಳಿಂದ ಕಟ್ಸಿಬಿಟ್ನಂತ. ಅಯ್ಯೋ ಇನ್ನೂ ಕಡಿಮೆ ಆಗ್ತಾವ, ಇನ್ನೂ ಜಾಸ್ತಿ ದೊಡ್ಡ ಬೇಕಂದ್ರೆ ಪ್ರಿಯವಾದವ್ರೆ, ಅವಾಗಿಂದ ಒಂದು 15 ದಿವಸದಾಗ ಕಟ್ಟುವಂತ ಒಂದು ಸಾಮಗ್ರಿಗಳಿದಾವ, ಆಗಿನ ಕಾಲದಾಗ ಇದ್ದು. ಮತ್ತೆ ಈಗ ಇನ್ನು ಅದೇ ಪ್ರಿಯಸಲ್ಲ ಆ ಪ್ರಕಾರ ದೊಡ್ಡ ದೊಡ್ಡವಾಗಿ ಮಾಡಿಸಿದಂತ ಪ್ರಿಯರೇ. ಮಾಡಿಸಿದ ಮೇಲೆ ಒಂದು ದಿವಸ ಎಲ್ಲ ಮಾಡಿಸಿದಂತ ಅವಾಗ ಅನ್ನಂತ ಅನೇಕ ಸ್ನೇಹಿತರನ್ನ ಕರೆದ, ತಿನ್ರಿ ಕುಡ್ರಿ ಮಜಾ ಮಾಡ್ರಿ, ಸಾಕಷ್ಟು ಬೆಳೆಯನ್ನು ನಾನು ಬೆಳೆಸೀನಿ. ಐಶ್ವರ್ಯ ದಿನ ಒಂದು ಅಂಗಿಯನ್ನು ಬದಲಿ ಮಾಡ್ತಿದ್ದಂತ, ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ದೇವರ ವಾಕ್ಯದಲ್ಲಿ. ಆಮೇಲೆ ಏನಾಗುತ್ತೆ ಗೊತ್ತಾ, ಅವತ್ತು ಒಂದು ದಿವಸ ಪ್ರಿಯರೇ ಸಡನ್ ಆಗಿ ದೇವರು ಮಾತಾಡ್ತಾರೆ, ಲೋಕವನ್ನೆಲ್ಲ ನೀನು ಸಂಪಾದಿಸಿಕೊಂಡರೆ ಪ್ರಾಣ ನಷ್ಟಪಟ್ಟರೆ ಪ್ರಯೋಜನ ಏನು? ಇವತ್ತು ನಿನ್ನ ಕಡೆಯಿಂದ ನಿನ್ನ ಪ್ರಾಣವನ್ನು ಕೇಳುವವರು ಬರ್ತಾರೆ, ಅವರು ದುಡ್ಡು ಕೊಟ್ಟು ನಿನ್ನ ಪ್ರಾಣ ನಡೆಸ್ಕೊಳಕ್ ಆಗುತ್ತಾ? ಪ್ರಿಯವಾದವರೇ, ಆ ಸೃಷ್ಟಿಕರ್ತನಾದ ದೇವರನ್ನ ಇಷ್ಟಪಟ್ಟು ನೀ ಧ್ಯಾನಿಸಿದರೆ ನಿನ್ನ ಪ್ರಾಣ ತೆಗೆಯವರು ಕೂಡ ವಾಪಸ್ ಹೋಗ್ತಾರೆ. ಎಲ್ಲಿ ಗಟ್ಟಿ ಚಪರಿಸೋಣ. ಅಂದರೆ ಆತ್ಮಿಕವಾದ ಐಶ್ವರ್ಯ ಮತ್ತು ಶಾರೀರಿಕವಾದ ಐಶ್ವರ್ಯ. ಆಮೇಲೆ ಹಲ್ಲಿಲೂಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಬಂದು ಓದಿ. ಯಥಾರ್ಥರಿಗೆ ಯಥಾರ್ಥರನ್ನು ನೀತಿವಂತರಾಗಿ ಜೀವಿಸಿದವರು, ಕತ್ತಲೆಯಲ್ಲಿ ಕೂಡ ಅವ್ರಿಗೆ ಏನಾಗುತ್ತೆ ಅಂತ ಜ್ಯೋತಿ ಮೂಡುತ್ತೆ. ಅಂದ್ರೆ ಎಂತ ಕಷ್ಟ ಬಂದರೂ ಕೂಡ ದೇವರು ಸಹಾಯಕರಾಗಿದ್ದವರು ನಡೆಸದಂತ ಬರೋದಲ್ಲ. 90ನೇ ಕೀರ್ತನೆ 90. ಪ್ರಿಯವಾದವರೇ, ಒಂದೇ ವಚನ. ನೋಡ್ರಿ, ಇಲ್ಲಿ ಧ್ಯಾನ ಮಾಡುವಂತ ದೇವರು ತಲತಲಾಂತರಗಳಿಂದಲೇ ಇರುವಂತ ದೇವರು. ದೇವರಿಗೆ ಮೈ ಉಂಟಾಗಲಿ. ಅಲ್ಪ ಜ್ಞಾನ ಮಹಾಗರ್ವಂತ, ಬಾಯಿಗಳಿಗಿರುವಂತ ಕಪ್ಪೆ ಸಮುದ್ರ ಕಪ್ಪಿ ಬಂದು ಅಲ್ಲಿ ಬಿದ್ದನಪ್ಪ ಅಂದ್ರೆ ಅವಾಗ ಎಲ್ಲಿದ್ದ ಬಂದೆ ಅಂತ ಕೇಳಿದ್ದೆ ಅಂತ. ಸಮುದ್ರಲಿದ್ದ ಬಂದ, ಸಮುದ್ರ ಕೈ ಮಾಡಿ ತೋರಿಸಿದ್ದು ಇಟ್ಟೈತೆ ಅನ್ಕ ಸಮುದ್ರ ಅಂತ. ಯಾವುದು? ಬಾಯಿಗಳ ಕಪ್ಪಿ. ಅವ್ರು ಬಾಯಿ ಹಿಂಗೆ ಅಗಲ ಮಾಡಿ ತೋರಿಸ್ತದೆ. ಇನ್ನ ದೊಡ್ಡದಂತ, ಇನ್ನ ದೊಡ್ಡದಂತ. ನನ್ನ ಬಾಯಿ ಇದ್ದಷ್ಟು ಐತಿನ ಅಂತ ಕೇಳ್ತಾನೆ. ಇದು ಯಾವ ಮೂಲಿಗೆ ಆಗುತ್ತ? ನಮ್ದೇ ದೊಡ್ಡದು ಅಂತ. ಅದಕ್ಕೋಸ್ಕರ ಕೆಲವರು ತಾವು ತಿಳ್ಕೊಂಡಿರುವಂತದ್ದೇ ದೊಡ್ಡದು ಅನ್ಕೊಂತಾರೆ. ಆದ್ರೆ ಎಲ್ಲವನ್ನು ಉಂಟು ಮಾಡಿದಂತ ದೊಡ್ಡತ ಅಂತ ಹೇಳಿ ಅವ್ರು ತಿಳ್ಕೊಳ್ಳೋದ್ರೆ ಪ್ರಿಯರೇ, ಎಲ್ಲರ ಗಟ್ಟಿ ಇಷ್ಟಪಡ್ತಾರೆ. ತಮ್ಮ ಕೈಗಳಲ್ಲಿ ಉಂಟಾದವುಗಳಲ್ಲಿ ಅವ್ರೇನ್ ಮಾಡ್ತಾರೆ? ಸಂತೋಷ ಪಡ್ತಾರೆ. ಅರ್ಥ ಮಾಡ್ಕೇಳಿ ಪ್ರೀಸಲ್ಲ. ಹಲ್ಲಿಲೂಯ. ಕರ್ತನ ತಲಾಂತರಗಳಿದ್ದಲು ನಮ್ಮ ವಾಸಸ್ಥಾನವು ನೀನೇ ಕರ್ತನೆ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಮುಂಚೆ, ಭೂಮಿ ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನೇನ ದಿನದಂತೆಯೇ ರಾತ್ರಿಯ ಜಾವದಂತೆಯೇ ಇವೆ. ನೀನು ಮನುಷ್ಯರನ್ನು ಪ್ರವಾಹದಿಂದ ಬಡ್ಕೊಂಡು ಹೋಗುತ್ತಿ, ಅವರು ನಿದ್ರೆಗೆ ಸಮಾನರೇ. ನೋಡ್ರಿ, ಅದೊಂದು ಮಾತು ಹೇಳಿದ್ರೆ ಮುಗಿತು ಕತ್ತು ನಮ್ಮದು. ಮತ್ತೆ ಅದೊಂದು ಮಾತು ಹೇಳಿದ್ರೆ ಅವಾಗ ಸಾಯ್ತಾನಂದು ರೂಮನೆ ದುಡುಕಿ ಬಿಟ್ಟಾನ, ಈಗ ಬದುಕು ಮಾಡ್ತಾನ, ಬೆಂಗಳೂರಿಗೆ ದುಡಿಯಕ್ಕೆ ಹೋಗ್ತಾನ. ಇದ್ದಪ್ಪ ಅಂತೇಳಿ ಪ್ರಿಯವಾದವರೇ, ಅಚ್ಚಳಿ ಇದ್ದಪ್ಪ ಫುಲ್ ಕುಡುಕ, ಭಯಂಕರ ಕುಡುಕ ಗುಡ್ಡಗ ಎಲ್ಲ ದುರ್ಚಟಗಳು ಮಾಡ್ತಕ್ಕಂಥ ವ್ಯಕ್ತಿ. ಸಡನ್ ಆಗಿ ಲಿವರ್ ಫೇಲ್ ಆಗ್ಯದ, ಕಿಡ್ನಿಗಳು ಫೇಲ್ ಆಗ್ಯಾವ.
ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರ, ಅಲ್ಲಿ ಇಟ್ಕೊಂಡಾರ. ಅಂಗಾಲಿಂದ ಹಿಡಿದು ತಲೆಯವರೆಗೂ ಒಂದೇ ರಾಶಿ ಇದ್ದದು. ಕಾಂಬುದ ಹೆಂಗ್ರಿ ಕಂಬಿರ್ತಲ್ಲ, ಒಂದೇ ರಾಶಿ, ಅಂದ್ರೆ ಅಷ್ಟು ಭಯಂಕರ ಪಾವು. ಅಲ್ಲಿ ನೀರು ಹೊಟ್ಟೆಗೆ ತೆಗೆದಾರ, ಹೆಂಗ್ ತೆಗೆದಂಗಲ್ಲ ಹಂಗೆ ತುಂಬಕತ್ತ ಹೊಟ್ಟೆ. ಲಾಸ್ಟಿಗೆ ಅವ್ರು ಹೇಳಿದ್ರು, ನೋಡ್ಬಿಟ್ರು ಇನ್ನ 3 ದಿವಸ ಬದುಕ್ತಾನೆ, ಕರ್ಕೊಂಡು ಹೋಗ್ರು. ಹೆಂಡತಿ 4 ಮಕ್ಕಳು, ಸಣ್ಣ ಮಕ್ಕಳ್ರಿ ಪ್ರಿಯರೇ. ಊರಿಗೆ ಕರ್ಕೊಂಬಂದಾರ. ಯಾರು ಹೇಳ್ಯಾರ ಏನಂತ, 3 ದಿವಸದಾಗ ಸಾಯ್ತಾನಂತ ಹೇಳ್ತಿರಲ್ಲಮ್ಮ. ಇವತ್ತು ಶನಿವಾರ ಇದ್ದೆ, ಬಾದಲ್ಲಿ ಮೃತ್ಯುಂಜಯ ಮಠದ ತಾತನವ್ರು ಬರ್ತಾರೆ, ಇಲ್ಲಿಗೆ ಒಂದಳಿಗೆ ಬರ್ತಾರ. ಕರ್ಕೊಂಡೋಗು ಹೆಂಗನ್ನಾಗಲಿ. ನನ್ನ ಅಳಿಯ ಮೇಲಿದ್ದ ಮಾಳಿ ಮೇಲಿದ್ದ ಬಿತ್ತು, 2 ಅಂತಸ್ತು ಮಾಳಿ ಮೇಲಿಂದ ಬಿತ್ತು, ನಡುವು ಮುರ್ಕೊಂಡು ಆಪರೇಷನ್ ಆದ್ರೆ ನಡೆಯಕ್ ಬರ್ತದಲ್ಲ, ಬರಗಲ್ದಿನ್ನಿ ಶಿವರಾಯಿ ಅಂತೇಳಿ ಆತ ಅಲ್ಲಿಗೆ ಬಂದ ನಡ್ಕೊಂಡ. ಆತ ಈಗ ಬೇಸ್ ಓಡಾಡ್ತಾನ, ಕೆಲಸ ಮಾಡ್ತಾನ, ಇತ್ತನ ಕೂಡ ಅಲ್ಲಿ ಕಳಿಸ್ರಿ ಬೇಸಾಗ್ತದ ಅಂತ ಹೇಳಲ್ಲ ಅಮ್ಮ. ಹೇಳಿದ ಮೇಲೆ ಅವ್ರು ಕರ್ಕೊಂಡು ಬಂದ್ರೆ ನಡೆಯಕ್ ಬರೋದು. ಒಂದು ಕಾಲು ಹಿಂಗೇಟ್ನಪ್ಪ ಅಂದ್ರೆ ಆ ಸಿನಿಮಾದಾಗ, ಅವಾಗ ಹಳೆ ಸಿನಿಮಾದಾಗ ಹಿಂಗೆ ಹೆಚ್ಚಿಟ್ಟಂಗಲ್ಲ ಮ್ಯೂಸಿಕ್ ಕೊಡ್ತಿರ್ತಾರೆ ನೋಡ್ರಿ. ಆ ಪ್ರಕಾರವಾಗಿ ಹಿಂಗೊಂದು ಕಾಲು ಹಿಂಗೊಂದು ಕಾಲು ನಿಧಾನವಾಗಿ ಬರ್ತದೆ. ಆನೆ ಬಂದು ಅದು ನೋಡಿ ನನಗೆ ಗಾಬರಿ ಐತಪ್ಪ, ಇದನ್ನ ಯಾಕಪ್ಪ ಕರ್ಕೊಂಡ್ಬಂದ್ರು ಇವ್ರ, ಇಷ್ಟು ಭಯಂಕರ ಇದನ್ನ ಅಂತ. ಪ್ರಿಯವಾದವ್ರೆ, ಕೂತ್ಕೊಳ್ಳೋಕ್ಕಾಗಲಿಲ್ಲ, ಮಲ್ಕೊಂಡ್ಬಿಟ್ನ ಪ್ರಿಯರೇ. ಅವಾಗ ಅದಕ್ಕೆ ಒಂದೇ ಮಾತು ಕೇಳಿದೆ, ಸ್ವಲ್ಪ ಚಲೋ ಮಾಡ್ತಾನಂತ ನಂಬ್ತೀವ ನೀನಂತ. ನಂಬುತ್ತನ್ರಿ ಅಂತ ಆಗ್ಬಿಡಿದ್ವಿ ಸತ್ಯನಾಗ. ಅದು ಏನು ಹಿನ್ನೆಲೆ ರಿಪೋರ್ಟ್ಗಳು ಯಾವ ನನಗೆ ತೋರಿಸಿಲ್ಲ. ಯಥಾರ್ಥವಾಗಿ ಪ್ರಾರ್ಥನೆ ಮಾಡೋದು, ಏಸಪ್ಪ ಇದಕ್ಕೆ ಆಯುಷ್ಯ ಕೊಡಪ್ಪ, ಯಾಕಂದ್ರೆ ನಿನ್ನ ಜೀವ ಸ್ವರೂಪನಾದ ದೇವರಾಗಿದ್ದಿ, ರಕ್ಷಕನಾಗಿದ್ದಿ. ಈತನಿಗಿರ್ತಕ್ಕಂಥ ಲಿವರ್ ವ್ಯಾಧಿ, ಶುಗರ್ ವ್ಯಾಧಿ ಎಲ್ಲ ತೊಲಗಿಸು, ಹೊಸ ರೂಪಗೊಳಿಸುವಂತ ಪ್ರಾರ್ಥನೆ ಮಾಡಿದೆ ಯಥಾರ್ಥವಾಗಿ. ಪ್ರಿಯವಾದವರೇ, ಅವತ್ತು ಇಲ್ಲಿಂದ ಹೋಗಿಲ್ಲ. ಯಾಕೆ ಗೊತ್ತಾ, ನೀರು ಕುಡಿದ್ರು ವಾಂತಿ ಆಗುತ್ತೆ. ಅದಕ್ಕೆ ಅಭಿಷೇಕ ಮಾಡಿರುವಂತ ಅಭಿಷೇಕ ತೈಲವನ್ನ ಮತ್ತು ಅಭಿಷೇಕ ಮಾಡಿದ ದ್ರಾಕ್ಷರಸವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮೈಯೆಲ್ಲ ಏನ್ ಮಾಡಿದಾರೆ, ಹಚ್ಚಿದ್ದಾರೆ ಅಭಿಷೇಕ ತೈಲವನ್ನ, ದ್ರಾಕ್ಷರಸವನ್ನ ನೀರಿನಲ್ಲಿ ಹಾಕಿ ಕುಡಿಸಿದ್ದಾರೆ. ಪ್ರಿಯರೇ, ಆವತ್ತು ರಾತ್ರಿ ನಾನು ಊಟ ಮಾಡ್ತೀನಿ ಎಂದ ನಾನು ನೀರು ಕೂಡ ತೆಕ್ಕಿದೆ. 1 ಗಂಟೆ ಈ ಕಾರ್ಯ ಮಾಡಿದ್ದು ಯಾರು? ಏಸಪ್ಪ. ರೆಜಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಅದ್ಭುತವಾಗಿ ಪ್ರಿಯರೇ, ಈ ಕೈ ಕಾಲು ಬಾಯಿ ಹೊಡೆದ್ಬಿಟ್ಟು ಸ್ವಲ್ಪ ನಡೆಯಕ್ ಬಂತು. ಅವತ್ತಿಗೆ ಮರುದಿವಸ ಮೊದಲು ತಿರುಗಿ ವಾರಕ್ಕೆ ಹೊಟ್ಟೆ ಬಾವು ಹಿಡಿತು. ಹೋದ್ಸರ್ತೇನ ಇಳ್ಕೊಂಡ್ ಬಂದೇವ್ರಿ, ಇಳ್ಕೊಂಡ್ ಬರಲ್ಲ, ತಾನೇ ಬಂದ ನಡ್ಕೊಂಡ. ಆತನೇ ಏನ್ ಮಾಡಿದ, ನಡ್ಕೊಂಡು ಬಂದು ಸಲ ಅಭಿನಯ ಕ್ರಿಸ್ತ ಮಹಾರಾಜ ಕೂರ್ಸಿ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರವುಂಟಾಗಲಿ. ಮನುಷ್ಯರೇ ಕೂಡಿ ಒಂದು ಮಠವನ್ನ ಮಾಡಿದ್ರೆ, ಮನುಷ್ಯರೇ ಕೂಡಿ ಒಂದು ಮಂದಿರವನ್ನ ಮಾಡಿದ್ರೆ ಅಲ್ಲಿ ಶಕ್ತಿ ಇರಲ್ಲ. ದೇವರೇ ಆಶೀರ್ವದಿಸಿ ನೇಮಕ ಮಾಡಿ ಆತನೇ ಮಾಡಿದರೆ ಆತನ ಕಾರ್ಯಗಳನ್ನು ಮಾಡ್ತಾರೆ, ಶಕ್ತಿ ಪರಿಪೂರ್ಣವಾಗಿ ತೋರಿಸ್ತಾರೆ. ಬೇಕಲ್ಲ ಅಲ್ಲಿ ಕ್ರಿಸ್ತ ಮಹಾರಾಜ ಕೂರ್ಸಿ. ಪ್ರಿಯವಾದವರೇ, 7 ವಾರದೊಳಗೆ ಸಂಪೂರ್ಣವಾಗಿ ಆರಾಮಾಗಿ ಬಿಟ್ರಿ. ಬಂದು ಮಂದಿರಕ್ಕೆ ಇಲ್ಲಿ ಬಂದು ಕೂಡ ಅದು ಸಾಕ್ಷಿ ಹೇಳಿದ. ಇವತ್ತು ಬೆಂಗಳೂರಿಗೆ ದುಡಿಯಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲ ಗಂಟೆ ಡಾಕ್ಟರ್ ಹೇಳಿದ್ದು 3 ದಿವಸ ಬದುಕ್ತಾರೆ. ಲಿವರ್ ಫೇಲ್ ಆಗೈತೆ. ಏನ್ ಮಾಡಿದ್ರು? ಏಸಪ್ಪ ಹೊಸ ಸೃಷ್ಟಿ ಮಾಡಿಬಿಟ್ಟ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನನ್ನನ್ನು ಕೇಳಿದ್ದು ಒಂದೇ, ನೀನು ನಂಬುವುದಾದರೆ ಸರ್ವವೂ ಸಾಧ್ಯ ಅಂತ ದೇವರು ಹೇಳಿದ್ದಾರೆ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯಾ, ಆಮೆನ್. 92ನೇ ಕೀರ್ತನೆ, ಹನ್ನೆರಡನೇ ವಚನ. ನೀತಿವಂತರು ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಖರ್ಜೂರದ ಮರದಂತೆ ಬೆಳೀತಾರಂತ ನೀತಿವಂತರ. ಖರ್ಜೂರದ ಮರ ತನಗೆ ಯಾರು ಪಾಪ ಹಾಕಿಬಿಟ್ಟು ಬೆಳೆಸಿರ್ತಾರೋ, ನೀರು ಹಾಕಿರ್ತಾರೋ ಅವ್ರಿಗೆ ಮಾತ್ರ ಫಲ ಕೊಡ್ತದೆ. ಅಲ್ಲೇ ಇರ್ತದೆ. ಅದ್ರ ಬೇರುಗಳು ಬೇರೆ ಮನೆಗೆ ಹೋಗಂಗಿಲ್ಲ, ಅಲ್ಲೇ ಇರ್ತಾವ.
ಈ ಮಾವಿನ ಗಿಡ ಆಗಲಿ ಇಲ್ಲಿ ಈಗ ಹಾಕಿರ್ತವೆ, ಬಾಗಿಲು ಮನೆಗೆ ಏನಾಗಿರ್ತದೆ, ಕೊಂಬೆ ಚಾಚಿರ್ತದೆ. ಹೌದ್ರಿ? ಇಲ್ಲಿ ಕುಟುಂಬದಲ್ಲಿ ಕೂಡ ಪ್ರಿಯವಾದವರೇ, ನೀವು ನಿಮ್ಮ ಮನೆಯಲ್ಲಿ ಫಲ ಕೊಡುವ ವ್ಯಕ್ತಿಗಳಾಗಬೇಕು. ನಿಮ್ಮ ಕುಟುಂಬವನ್ನು ಸಂತೋಷಪಡಿಸಬೇಕು. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳನ್ನ ಸಂತೋಷವಾಗಿರಿಸಬೇಕು. ಅದೆಲ್ಲ ಬಿಟ್ಟುಬಿಟ್ಟು ಬೇರೊಬ್ಬರಿಗೆ ರಾಜರಾಗಿರ್ತಾರೆ, ಮನೆಗೆ ನೋಡಿದ್ರೆ ಇಲ್ಲ. ಕುಡಿದು ಬರ್ತಾರೆ ಮನೆಗೆ, ನಾನೇ ದುಡಿದಿನ ಜೈಕಿ ಅಂತ. ಇದು ದುಡಿದಲ್ಲಿ ದಂಡ ಮಾಡಿ ಬಂದಿರ್ತಾರೆ. ಮೈ ಬ್ಯಾನಿಟ್ಟು ಅದಕ್ಕೆ ಅರ್ಥ ಮಾಡಿಕೆ ಪ್ರಿಯವಾದವ್ರಿ. ಕಣ್ಣು ಕೊಟ್ಟವರು ನಿಮ್ಮಪ್ಪ ಅಲ್ಲ, ಬಾಯಿ ಕೊಟ್ಟವ, ಬಾಯಿ ಇಟ್ಟವ ನಿಮ್ಮಪ್ಪ ಅಲ್ಲ, ಕಿವಿಗಳು ಕೊಟ್ಟವ ನಿಮ್ಮಪ್ಪ ಅಲ್ಲ, ಹೃದಯವನ್ನು ಇಟ್ಟವ ನಿಮ್ಮಪ್ಪ ಅಲ್ಲ. ಅದನ್ನೆಲ್ಲ ಒಳ್ಳೆ ರೀತಿ ಒಳ್ಳೆ ಕಾರ್ಯಗಳಿಗಾಗಿ ಉಪಯೋಗ ಮಾಡ್ಬೇಕಂತ ಸೃಷ್ಟಿ ಮಾಡಿ ಲೋಕಕ್ಕೆ ದೇವರು ನಿನ್ನ ಕಳಿಸಿದ್ದಾನೆ. ನಿನ್ನ ರೂಪ ದೇವರ ಪ್ರತಿರೂಪ. ನನ್ನ ರೂಪದಲ್ಲಿಯೇ ನಿನ್ನನ್ನು ಉಂಟು ಮಾಡಿದರೆ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ. ಬೇಸಲ್ಲ ಆತನ ಒಂದ್ಸಲ ಜ್ಞಾಪಕ ಮಾಡ್ತೀಯ? ಆತ ಹೇಳಿದ ಪ್ರಕಾರವಾಗಿ ನೀತಿವಂತನಾಗಿ ಜೀವಿಸ್ತೀಯ? ನೀನು ಜೀವಿಸಿದರೆ ಅವಾಗ ನಿನಗೆ ಸಮಾಧಾನ ಬರುತ್ತೆ, ಆರೋಗ್ಯ ಬರುತ್ತೆ, ಆನಂದ ಬರುತ್ತೆ, ಸಮೃದ್ಧಿ ತುಂಬಿ ತುಳುಕುತ್ತೆ. ಬೇಸಲ್ಲ ಸುಖ ಇದ್ದಾಗ ಸಂತೋಷ ಪಡೋದು ಮುಖ್ಯ ಅಲ್ಲ, ಕಷ್ಟ ಇದ್ದಾಗ ಸಂತೋಷವಾಗಿರೋದು ಅದು ಬಹಳ ಪ್ರಾಮುಖ್ಯ. ರೋಗ ಇದ್ದಾಗ ದೇವರನ್ನು ಧ್ಯಾನ ಮಾಡೋದು ಪ್ರಾಮುಖ್ಯ ಅಲ್ಲ, ರೋಗವಿಲ್ಲದಾಗ ಸುಖ ಇರುತ್ತೆ. ಅವಾಗ ಕಷ್ಟ ಇದ್ದವ್ರು ಯಾವ ಪ್ರಕಾರವಾಗಿ ದೇವರನ್ನು ಧ್ಯಾನ ಮಾಡ್ತಾರೆ ಅದೇ ಪ್ರಕಾರವಾಗಿ ಧ್ಯಾನ ಮಾಡಿದ್ರೆ ಅದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಪ್ರೈಸ್ ಅಲ್ಲ, ಹಲ್ಲೆಲೂಯಾ. ನೀತಿವಂತರು ಯಾವಾಗಲೂ ಹಂಗಿರ್ತಾರಂತ. ಪ್ರೈಸ್ ಅಲ್ಲ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಕೆಲವರು ಏನಿಲ್ಲ, ಮನ್ಯಾಗ ಪಕ್ಕದ ಮನೆ ಒಗ್ಗರಣೆ ಕೊಟ್ಟಿರ್ತಾರೆ, ಘಮ ಘಮ ವಾಸನೆ ಬಂದು ನೋಡ್ತಾರೆ. ಅವಾಗ ಹೇಳ್ತಾರೆ, ಏನ್ ಗೊತ್ತ, ಅಲ್ಲಿ ನೋಡಿ ಅವ್ರೇನೋ ಮಾಡಿದ್ದಾನಿದ್ದಾರೆ, ಭಾರಿ ಘಮ ಘಮ ವಾಸನೆ ಬರ್ತು, ಹೋಗಿ ಸ್ವಲ್ಪ ಅಕ್ಷ ಮಾಡ್ಬಿಡು. ಅಯ್ಯೋ, ದೇವರು ನಿನಗಾಗಿಯೇ ಉತ್ತಮವಾಗಿರುವಂತ ಸತಿ ಕೊಟ್ಟಿದ್ರೆ ಪಕ್ಕದ ಮನೆಯವ್ರು ಬೇಕಂತ. ಯಾವುದಕ್ರೆ? ಬಾಯಿ ರುಚಿಗೆ. ಮನೆಗೆ ಮಾಡಿಸಿ ಊಟ ಮಾಡು, ಅವರು ಮಾಡ್ತಾರ. ಬೆಳೆಸಲ್ಲ. ಪ್ರಿಯವಾದ ನಿನ್ನ ಕಣ್ಣುಗಳಿಗೆ ಏನು ಮಾಡಬೇಕು? ನಿಬಂಧನೆ ಮಾಡಿಕೊಳ್ಬೇಕು. ಪರಸ್ತ್ರೀಯ ಅಪವಿತ್ರವಾಗಿರುವಂತಹ ಮೋಹ ದೃಷ್ಟಿ ಎಲ್ಲರಿಗೆ ನೀನು ನಡ್ಕೊಳ್ಬೇಕು. ಬೆಳೆಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ವ್ಯಭಿಚಾರ ಮಾಡಬಾರದು, ವ್ಯಭಿಚಾರ ಮಾಡಬಾರದೆಂದು ಪೂರ್ವಿಕರು ನಿಮಗೆ ಹೇಳಿದ ವಿಷಯ ತಿಳಿದೇ ಇದೆ. ಆದ್ರೆ ಏಸಪಡುತ್ತೆ. ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ ನೋಡಿ ಮೋಹ ದೃಷ್ಟಿ ನೋಡುವ ಪ್ರತಿಯೊಬ್ಬನು ವ್ಯಭಿಚಾರ ಮಾಡಿದಕ್ಕೆ ಸಮಾನ. ಪ್ರಿಯವಾದವರೇ, ಆ ಒಂದು ಮೋಹ ದೃಷ್ಟಿ ನಿನ್ನ ಮನುಷ್ಯನೊಳಗಿದ್ದಾಗ ಇನ್ನೊಂದು ದಿವಸ ನನ್ನ ತಪ್ಪು ಕಾರ್ಯ ಮಾಡ್ತಿ, ಅದನ್ನೇ ತೆಗೆದು ನಿನಗೆ ಸಾಕ್ಬೇಕು. ಕಾಲಕ್ಕೆ ಸರಿಯಾಗಿ ನಿನಗೆ ಮದುವೆ ಆಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನಿನ್ನ ಈ ಲೋಕ ಕಳಿಸಿದ ದೇವರು ಚೆನ್ನಾಗಿರ್ಬೇಕಂತ ಕಳಿಸ್ಯಾನ, ಎಲ್ಲ ಕೊಡಬೇಕಂತ ಇಷ್ಟಪಟ್ಟು ನಿನಗೆ ಕಳಿಸ್ಯಾನ. ಪ್ರೋತ್ಸಾಹ. ನಿನ್ನ ದೇಹವನ್ನ ಪವಿತ್ರ ಮಾಡಿಕೊಳ್ಳಬೇಡ. ದೇವರಿಗೆ ಮಹಿಮೆ ಉಂಟಾಗ, ದೇವರಿಗೆ ಸ್ತೋತ್ರ ಉಂಟಾಗ. ಆಮೇಲೆ ಇನ್ನೊಂದ್ಸಲ ಹೋದ್ರಿ, ಖರ್ಜೂರ. ನೀತಿವಂತರು ಖರ್ಜೂರ ಮರದಂತೆ ಬೆಳೆಯುವರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದೆ ಓದಿ 13ನೇ ವಚನ. ನಡಲ್ಪಟ್ಟವರು ನೋಡ್ರಿ, ನೀತಿವಂತರು ದೇವರಲ್ಲಿ ಚೆನ್ನಾಗಿ ಬೆಳೀತಾರಂತ, ದೇವರಿಗೆ ಪ್ರಾಧಾನ್ಯತೆ ಕೊಡ್ತಾರೆ. ಹಲ್ಲೆಲೂಯಾ. ಅವರು ಮುಪ್ಪಿನಲ್ಲಿಯೂ ಫಲ ಕೊಡ್ತಾರೆ. ಅವರ ದೇಹಕ್ಕೆ ಮುಪ್ಪಾಗಿರ್ತದೆ, ಆತ್ಮಕ್ಕೆ ಮುಪ್ಪಾಗಿರಂಗಲ್ಲ. ಅಲ್ಲ, ಮುಪ್ಪಿಯಲ್ಲಿಯೂ ಫಲಸರ ಅರ್ಥ ಏನೋ, ಮುಪ್ಪ ಇದ್ದಾಗಲೂ ಕೂಡ ಅವರ ಬಾಯಿಯನ್ನು ಕೂಡ ದುರ್ಮಾತುಗಳು ಬರದಲ್ಲ ಪ್ರಿಯರೇ. ಇನ್ನೊಂದು ಕುಟುಂಬವನ್ನು ಹಾಳು ಮಾಡುವಂತ ಮಾತುಗಳು, ದೂಷಣ ಮಾತುಗಳು, ಚಾಡಿ ಮಾತುಗಳು ಯಾರು ಕೂಡ ಅವ್ರ ಬಾಯಿಯಿಂದ ಬರಲ್ಲ. ಪ್ರೇಸಲ್ಲ. ಇನ್ನೊಬ್ಬರ ಬಾಯಿಗಳನ್ನು ಕಟ್ಟುವಂತ ಫಲಭರಿತವಾದ ಮಾತುಗಳು ಬರ್ತವೆ. ಪ್ರೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ 95ನೇ ಕೀರ್ತನೆ 6ನೇ ವಚನ. ಬನ್ನಿರಿ, ನಮ್ಮ ನಿರ್ಮಾಣಕರಾದ ಯೆಹೋವನಿಗೆ ಸಾಷ್ಟಾಂಗವರಿಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಪ್ರೇಸಲ್ಲ. ಆಮೇಲೆ ದೇವರು ಹೇಳ್ತಾರೆ, ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ
ಎಷ್ಟೋ ಒಳ್ಳೆಯದು. ಯಾವುದರ ಮೂಲಕವಾಗಿ ಇಲ್ಲಿ ಬಂದಿದ್ದೀಯ? ದೇವರ ಸ್ವರ ನಿನಗೆ ಕೇಳ್ತಾ ಇದೆ. ನಿನ್ನ ಕಷ್ಟ, ನಿನ್ನ ದುಃಖ. ಎರಡನೆಯ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ನೋಡ್ರಿ, 23ನೇ ವಚನ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡ್ಯಾರಂತ. ಭೂಲೋಕದಾಗ ಯಾರು ನೀತಿವಂತರಿಲ್ಲ. ನೀವೇನ ಬಣ್ಣದ ಬಟ್ಟೆಗಳು ಹಾಕ್ಕೊಂಡವ್ರು ನೀತಿವಂತರಿದ್ರೆ ನೀವು ತಿಳ್ಕೊಂಡ್ರಿ ಏನ? ಇಲ್ಲ ಪ್ರಿಯರೇ, ಮನುಷ್ಯನ ಒಳಗೆ ಏನು ಪಾಪ ಇದೆಯೋ, ಏನು ದೋಷ ಇದೆಯೋ, ಏನು ದ್ವೇಷ ಇದೆಯೋ ಅದು ಕೂಡ ನಿವಾರಣೆ ಆಗ್ಬೇಕು. ಪ್ರಿಯವಾದವರೇ, ಬಟ್ಟೆಗಳಲ್ಲಿ ದೇವರು ನೋಡ್ಬೇಡ್ರಿ, ದೇವರ ಮೇಲೆ ನೀವು ಮೊಣಕಾಲು ಪ್ರಾರ್ಥನೆ ಮಾಡಿದರೆ ನಿಮ್ಮ ಒಳಗೆ ಪ್ರವೇಶ ಮಾಡ್ತಾನೆ. ಪ್ರೇಸೋಣ. ಹಲ್ಲೆಲೂಯಾ. ನೋಡ್ರಿ, 10ನೇ ವಚನ ನೋಡ್ತಾ ಇದ್ದೀವಿ. ಇವು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವ್ಯಾವೆಂದರೆ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾಗಿದ್ದಾರೆ, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರ ನಾಲಿಗೆ ವಂಚನೆಯ ಮಾತುಗಳನ್ನು ಆಡುತ್ತಾರೆ, ಅವರ ತುಟಿಗಳಿಗೆ ಹಿಂದೆ ಆಗಿನ ವಿಷಯವಿದೆ. ಯಾರಾದರೂ ಯಾರ ಮೇಲಾದ್ರೂ ದ್ವೇಷ ಇದ್ರೆ ಅವನು ಸತ್ತದ್ರೆ ಬೀಸಿಟ್ ನೋಡಪ್ಪ ಅಂತ ಬರುತ್ತೆ ಬಾಯಿಗೆ ಬಂದು. ಪಾಪದ ಮಾತುಗಳೇ. ಅರ್ಥಮಾಡಿಕೆ ಪ್ರಿಯರು, ಪ್ರೀತಿನೇ ಇಲ್ಲ ಮನುಷ್ಯನಲ್ಲಿ. ಅದಕ್ಕೆ ಮನುಷ್ಯನಿಗೆ ಅನಾರೋಗ್ಯ. ಎಷ್ಟು ಐಶ್ವರ್ಯ ಇದ್ರೆ ಸಮಾಧಾನ ಇಲ್ಲ ಪ್ರಿಯರು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿನ್ನ ಮಗ ಇರ್ತಾನ, ಶಾಲೆಗೆ ಹೋಗ್ತಿರ್ತಾನೆ, ಏ ಕತೆ ಅಂತ ಅಂದೆ ಅಂತ ತಿಳ್ಕ. ಅವಾಗ ನೋಡ್ತಾನ, ಅವ ಮನುಷ್ಯನಾಗ ಅನ್ಕಂತಾನ, ನಾನು ಸಣ್ಣ ಕೈತೆ ಆದ್ರೆ ನೀನು ದೊಡ್ಡ ಕೈತೆ. ಅರ್ಥ ಮಾಡ್ತೀವಿ ಪ್ರಿಯರೇ. ಇನ್ನು ಕೆಲವರು ಏನಂದ್ರೆ ಗೊತ್ತಾ, ಏ ಕೋತಿ ಅಂತಾರೆ. ಪ್ರಿಯ ಬಂದ್ರೆ ಅದೇ ಕೋತಿ ಮಕ್ಕನೇ ನೀನೇ ದೇವರಂತ ಅಂದಪ್ಪ ಅಂದ್ರೆ, ನಿನ್ನ ಮಗನಿಗೆ ಅಂದಪ್ಪ ಅಂದ್ರೆ ಕೋತಿ ಅಂದಾಗ ಎಷ್ಟು ಏನ್ ಮಾಡ್ತಾನೆ, ಎಗ್ರಾಡಿ ಬರ್ತಾನ. ಅದೇ ಕೋತಿ ಮಕ್ಕ ಇಟ್ಟು ಪೂಜೆ ಮಾಡಿದ್ನಪ್ಪ ಅಂದ್ರೆ, ದೇವರಂತ ಪೂಜೆ ಮಾಡಿದ್ರೆ ಆ ದೇವರಿಗೆ ಕೋಪ ಬರುತ್ತಾ ಇಲ್ಲ? ಬರುತ್ತಾ ಇಲ್ಲ? ದನ ಅಂತೇಳಿ ತಿಳ್ಕೊಂಡು ಒಂದ್ ವೇಳೆ ನಿನ್ನ ಮಗನಿಗೆ ಅಂದಪ್ಪ ಅಂದ್ರೆ ಸಿಟ್ಟು ಬರುತ್ತೆ. ಆ ದನವನ್ನೇ ಪೂಜೆ ಮಾಡಿದಾಗ, ದೇವರನ್ನ ದನಕ್ಕೆ ಹೋಲಿಸಿದಾಗ ದೇವರಿಗೆ ಕೋಪ ಬರುತ್ತಾ ಬರಲ್ಲ? ನಿಮ್ಮ ಮಗನಿಗೆ ಬರುತ್ತಲ್ಲ ಮೇಲೆ ಆ ದೇವರಿಗೆ ಹೆಂಗ್ ಬರಲಾರ್ದಂಗಿರುತ್ತೆ? ಆ ದೇವರನ್ನು ಸೃಷ್ಟಿ ಮಾಡೋ ಶಕ್ತಿ ನಿನಗಿದೆಯಾ? ಈ ದೇವರು ಸರ್ವ ಜ್ಞಾನ ನಿನಗೆ ಕೊಟ್ಟಿದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೊಸಲ್ಲ. ಅದಕ್ಕಾಗಿ ಎಷ್ಟು ದೇವರುಗಳು ಮಾಡಿದ್ರು, ಎಷ್ಟು ದುಡ್ಡನ್ನು ಖರ್ಚು ಮಾಡಿದ್ರು ಕೂಡ ನಮಗೆ ಸಮಾಧಾನ ಇಲ್ಲ, ಆರೋಗ್ಯ ಇಲ್ಲ, ಆನಂದ ಇಲ್ಲ, ತೃಪ್ತಿ ಇಲ್ಲ. ಕಾರಣ ಒಂದೇ, ನಾನು ಯಾರು ನನ್ನನ್ನು ಮುಟ್ಟಕ್ಕಾಗಲ್ಲ, ನಾನೇ ಮುಟ್ಟಲು ಭೂಲೋಕಕ್ಕೆ ಬಂದಿದ್ದೇನೆ. ಬರೆದಲ್ಲ. ಆತರ ಯಾರು? ಯೇಸು ಕ್ರಿಸ್ತ ಮಹಾಪ್ರಭುಗಳು. ಎಲ್ಲ ಕಡೆ ಬರ. ದೇವರಿಗೆ ನಾವು ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೀನು ಬಹಳಷ್ಟು ತಪ್ಪುಗಳು ಮಾಡಿರ್ಬೋದು, ಬಹಳಷ್ಟು ಪಾಪಗಳು ಮಾಡಿರ್ಬೋದು, ನೀನು ಯಾವ ಜನಾಂಗ ಆಗಿರ್ಬೋದು. ನೀ ಕೆಲವರು ಅನ್ಕೊಂತಾರೆ, ನಾವು ಗೌಡ್ರಿ, ನಾವು ಐನವ್ರಿ, ಕಣ್ಣೇನು 3 ಅದೇವ, 2 ಕಣ್ಣು. ನೀನು ಏನು ಉನ್ನತವಾಗಿರುವಂತ ಸ್ಥಿತಿಯಲ್ಲಿ ನೀನಿದ್ರೂ ಕೂಡ ಪಾಪ ಮಾಡಿದ್ರೆ, ಸುಳ್ಳು ಹೇಳಿದ್ರೆ ನೀವು ಅಧರ್ಮವನ್ನು ನೀನು ಹಿಡ್ಕೊಂಡಿದ್ದೀನಿ ಅಂತ ಅರ್ಥ. ಯಾಕಂದ್ರೆ ಬಸವಣ್ಣಪ್ಪರು ಹೇಳ್ತಾರೆ ಒಂದು ಮಾತು, ಏನ್ ಗೊತ್ತಾ? ಕೊಲಬೇಡ, ಹುಸಿಯ ನುಡಿಯಲೇಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ಇದು ಅಳೆಯಲೇಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವರು ಎನಿಸುವ ಬರೀ. ಕೂಡಲಂದ್ರೆ ಯೇಸು, ಸಂಗಮ ಅಂದ್ರೆ ಆತ್ಮ, ದೇವ ಅಂದ್ರೆ ಸೃಷ್ಟಿಕರ್ತ. ಬಯಸಲ್ಲ. ಆತ್ಮ ಉಳಿಸ್ಕೊಳ್ಬೇಕಾದ್ರೆ ಕುಲ ಎನಿಸಬಾರ್ದು, ಆತ್ಮ ಉಳಿಸ್ಕೊಳ್ಬೇಕಾದ್ರೆ ಸುಳ್ಳು ಹೇಳಬಾರ್ದು, ಆತ್ಮ ಉಳಿಸ್ಕೊಳ್ಬೇಕಾದ್ರೆ ನೀನು ಶ್ರೇಷ್ಠ ಅಂತ ಹೇಳ್ಕೋಬಾರ್ದು, ಆತ್ಮ ಉಳಿಸ್ಕೊಳ್ಬೇಕಾದ್ರೆ ಅಳತೆ ಮಾಡಬಾರ್ದು. ಈ ವಜ್ರವನ್ನ ಆರಾಧನೆ ಮಾಡಲ್ಲ, ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ಎಂತ ವಿಚಿತ್ರ ಅಲ್ಲ ಪ್ರಿಯವಾದವರೇ? ನೀವು ಬಂದಿದ್ದೀರಿ ಅದಕ್ಕೋಸ್ಕರವಾಗಿ ಒಂದು ವೇಳೆ ದೇವರು ನಿಮ್ಮ ಸಂಗ ಮಾತಾಡ್ತಾ ಇದ್ದಾವ. ನೀನು ಯೇಸು ಕ್ರಿಸ್ತ ಮಹಾರಾಜ ದೇವರಿಗೆ ಮಹಿಮುಂಟಾಗಲು, ದೇವರಿಗೆ ಸ್ತೋತ್ರ ಉಂಟಾಗಲು. ಆಚಾರವಿಲ್ಲದ್ದು. ಆಚಾರ ಅಂದ್ರೆ ಅರ್ಥ ಏನ್ರಿ? ಬಾಯಿ ಸ್ವಚ್ಛವಾಗಿ ಇಟ್ಕೋಬೇಕು, ಕಣ್ಣು ಸ್ವಚ್ಛವಾಗಿ ಇಟ್ಕೋಬೋದು. ಅಂದ್ರೆ ಸಂತೋಷ ತಗೊಂಡು ಹಚ್ಕೊಳ್ಳೋದ, ಕಾಲ್ಗೆಟ್ ತಗೊಂಡು ಬಾಯಿ ತೊಳ್ಕೊಳ್ಳೋದ ಅಲ್ಲ. ಕೆಟ್ಟ ಮಾತಾಡ್ಲಾರ್ದೇ ಇರೋದು, ಕೆಟ್ಟ ದೃಷ್ಟಿ ನೋಡಲಾರ್ದೇ ಇರೋದು, ಶರೀರದಲ್ಲಿ ಪಾಪ ಕಾರ್ಯಗಳು ಮಾಡ್ಲಾರ್ದೇ ಇರೋದು, ಅದು ನಿಜವಾದ ಧರ್ಮ.
ಹಣಿಗೆ ಬಡ್ಕಂಡೆ ಮೈಗೆ ಬಡ್ಕಂಡೆ ಉಪಯೋಗ ಇಲ್ಲ ಪ್ರಿಯರೇ, ಉಪಯೋಗ ಇಲ್ಲ. ನಾಳೆ ಸತ್ತಾಗ ಒಳಗಡೆ ಎಲ್ಲ ಹುಳುಗಳು, ನಮ್ಮ ದೇಹದ ಹುಳುಗಳಲ್ಲಿ ಜಗ್ಗಿ ಬ್ಯಾರಲಿಂದ ಬಂದ ಒಕ್ಕೊಂಡು ತಿನ್ನಂಗಲ್ಲ. ಈ ದೇಹದ ಯಾವಾಗ ಆತ್ಮ ದೇಹದಿಂದ ಹೊರಗೆ ಹೋಯ್ತು ಆವಾಗ ದೇಹದಲ್ಲಿರ್ತಕ್ಕಂಥ ಸಣ್ಣ ಜೀವ ಕಣಗಳು ಹುಳುಗಳಾಗಿ ಮಾರ್ಪಟ್ಟು ಈ ದೇಹವನ್ನೇ ತಿಂತಾವೆ. ಲಾಸ್ಟಿಗೆ ಅವು ಸತ್ತು ಹೋಗ್ತವೆ. ಸತ್ತು ನಾಯಿ ನೋಡ್ರಿ ಬೇಕಾಗಿ, ಹೌದಲ್ರಿ? ಅಲ್ಲಿಲ್ಲ ದೇವರಿಗೆ ಮಹಿಮೆ ಉಂಟಾಗಲಿ. ಆ ಮಹಿಮೆ ವಸ್ತ್ರ, ಆ ಮಹಿಮೆ ಹಿಂಗೆ ಸಿಗಬೇಕಾದ್ರೆ ಆ ಮಹಿಮೆ ಸ್ವರೂಪವಾಗಿರುವ ದೇವರ ಭೂಲೋಕಕ್ಕೆ ಬಂದಿದ್ದಾನೆ. ಆತನ ನದುರು ಯೇಸು. ಯೇಸು ಅಂದ್ರೆ ರಕ್ಷಕ. ರಕ್ಷಕನ ನಂಬಿದ್ರೆ, ರಕ್ಷಕ ನಂಬಿ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ, ಜೀಸಸ್ನನ್ನು ಮಾಡಿಸ್ಕೊಂಡ್ರೆ ಅವಾಗ ನಿನ್ನೊಳಗ ನೀತಿ ಪ್ರವೇಶ ಮಾಡ್ತಾ ಬರೆದಲ್ಲ. ಅದನ್ನ ಯಾರು ಕಿತ್ತಾಗಕ್ಕಾಗಲ್ಲ. ನೀನು ದೇವರು ನಂಬೋದ್ರಿಂದ ಶ್ರೇಷ್ಠ ಅಲ್ಲ. ಆ ದೇವಾದಿ ದೇವರು ಪಾಪಿಯಾದ ಮಾನವನೇ ನಿನ್ನೊಳಗೆ ಬಂದಿರುವುದು ಅದು ಶ್ರೇಷ್ಠ ಬರೆದಲ್ಲ. ಅವಾಗ ಏನಾಗುತ್ತೆ ಗೊತ್ತಾ? ದೇವದೂತರು ನಿನ್ನ ಸುತ್ತಲೂ ಕಾವಲಾಗಿರ್ತಾರೆ ಬರೆದಲ್ಲ. ಮೃತ್ಯು ಮಠವನ್ನ ದೇವರು ಸ್ಥಾಪನೆ ಮಾಡಿದ್ದಾರೆ. ಊರಿಗೆಲ್ಲ ಕಳತನ ಆಗ್ತಾ ಇದ್ದಾರೆ. ಎಲ್ಲರೂ ನಿದ್ದೆಗೆಟ್ಟು ನೋಡ್ತಾ ಇದ್ದಾರೆ. ರಾತ್ರಿ ಹಗಲತ್ತು ಮಲಗ್ತಾ ಇದ್ದಾರೆ. ಆ ಸಮಯದಲ್ಲಿ ನಾವು ಬೇರೆ ಊರಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕಾಗಿ ದೇವರ ಅಪ್ಪಿ ಕೊಟ್ಟಾಗ ಗೂಡ್ಲಿಗಿರಿ ಕ್ಯಾಂಪಿಗೆ ಹೋಗಿದ್ರೆ ನಾನು ಬಸ್ಸನ್ನು ಕೂಡ ಅಲ್ಲಿ ಗಾಡಿ ಪಂಚರ್ ಆಯ್ತು. ರಾತ್ರಿ ಅಲ್ಲೇ ಉಳ್ಕೊಂಡು ರಾತ್ರಿ 11 ಗಂಟೆ ಸಮಯದಲ್ಲಿ ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡಿದ್ವಿ. ದೇವರೇ, ಊರಲ್ಲಿ ಈ ತರವಾಗಿದೆ ಅಪ್ಪ, ಮನೆ ಸುತ್ತಲೂ ಮಂದಿರ ಸುತ್ತಲೂ ನೀನು ನಿನ್ನ ದೂತರನ್ನು ಕಾವಲಾಗಿರಿಸು. ನೀನು ಹೇಳಿದ್ದೆ ವಾಕ್ಯದಲ್ಲಿ ಏನು? ನನ್ನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ದೂತರ ದಂಡುಳಿಸಿ ಕಾಪಾಡುತ್ತೇನೆ ಎಂಬುದಾಗಿ. ಇದನ್ನು ನಾವು ಪೂರ್ಣವಾಗಿ ನಂಬುತ್ತೇವೆ ಅಂತೀವಿ. ಅವಾಗ ಏನಾಯ್ತು ಗೊತ್ತಾ? 11 ಗಂಟೆಗೆ ಅಳಿಯನ ಮನೆಗೆ ಹೋಗಿ ಟಿವಿ ನೋಡಿ ಮನೆಗೆ ಬಂದು ಹೊರಗೆ ಮಲಗಿದ್ರೆ ಯಾರು ಪೂಜ್ಞಾಳ ಬಸ್ಸನ್ನು ಕೂಡ ಅರ್ಥ ಆಗೋದು ಕಣ್ಣಂಡ್ರು. ಯಾವಾಗ ಪ್ರಾರ್ಥನೆ ಮಾಡಿದ ತಕ್ಷಣ ರೋಡ್ಲಿದ್ದ 10 ಫೀಟ್ ಎತ್ತರ ಕಾಣ್ತಾ ಇದ್ದಾರಂತ ಭಯಂಕರ ಬಿಳಿ ವಸ್ತ್ರಗಳು ಧರಿಸಿಕೊಂಡಿದ್ದಾರೆ, ಒಂದು ಕೋರ್ ಹಿಡ್ಕೊಂಡಿದ್ದಾರೆ. ಅವರು ಬಹಳ ಶಿಸ್ತಿನಿಂದ ಲೈನ್ ಆಗಿ ಬಂದು ಸುತ್ತ ಮನೆ ಸುತ್ತ ಮಂದಿರ ಸುತ್ತ ರೌಂಡ್ ಆಗಿ ನಿಂತ್ಕೊಂಡಿದ್ದಾರೆ. ಆ ಒಂದು ಅವರು ಮನೆಗಿಂತ ಎತ್ತರವಾಗಿದ್ದಾರೆ. ಅವ್ರ ಕೈ ಚಾಚಿದ್ರೆ ಕೆಳಗೆ ಮನೆ ಕಾಣತ್ತಂತ, ಸುತ್ತ ನಿಂತ್ಕೊಂಡಾರಂತ. ಅದನ್ನ ಯಾರು ತೋದಾಳ ಬಸ್ ಕೂಡ ನೋಡಿಬಿಟ್ಟ. ಮೊದಲಂತ ಪ್ರಾರ್ಥನೆಗೆ ಬರ್ತಿದ್ದಲ್ಲ, ಹೆಣ್ಮಕ್ಳಿಂದ ಬರ್ತಿದ್ರು. ನೀನ್ ಆ ಕಡೆ ಮಾಡ, ನಾನು ಈ ಕಡೆ ಮಾಡ್ತೀನಿ. ನಮ್ಮ ನೀನ್ ಆ ಕಡೆ ಮಾಡ. ಯಾವಾಗ ದರ್ಶನ ನೋಡಿದ ಸತ್ತುಳ್ಳ ದೇವರಿಲ್ಲ ತಿಳ್ಕೊಂಡ್ರೆ ಬರೋದಲ್ಲ. ನಾನು ಎಷ್ಟೋ ಮಠಗಳು ನೋಡಿದ್ದೀನಿ, ಎಷ್ಟೋ ಸಂಘರು ನೋಡಿದ್ದೀನಿ. ಬರೀಗಾಲಿ 106 ಕಿಲೋಮೀಟರ್ ಹೋಗಿ ದೇವರ ದರ್ಶನ ಪಡ್ಕೊಂಡು ತಲೆಮಂಡು ಕೊಟ್ಟು ಬರ್ತೀನಿ, ಅಷ್ಟೆಲ್ಲ ನಾನು ಮಾಡ್ತೀನಿ. ಆದ್ರೆ ಈ ಶಕ್ತಿ ಎಲ್ಲಿ ನಾನು ನೋಡಿಲ್ಲ. ಇಲ್ಲಿ ಬಲವಾದ ಶಕ್ತಿ ಇದೆ. ನಿಜವಾಗಲೂ ಇವರು ಶರಣರು, ದೇವದೂತರು ಇವರಿಗೆ ಕಾವಲಾಗಿದ್ದಾರೆ ಎಂಬುದಾಗಿ ಅದು ನೋಡಿಬಿಟ್ಟು ಭಯಪಟ್ಟು, ಪ್ರಿಯವಾದವರೇ, ಅವರಿಗೆ ಅವರು ದೇವರು ನಮಗೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಇದು ನಾನು ಹೇಳಿದ್ದಲ್ಲ, ಇಲ್ಲೇ ಇದ್ದಾರೆ. ಹೇಗೆ ಹೋಗಿ ನೀವು ಕೇಳಬಹುದು ಅವ್ರನ್ನ ಸಾಕ್ಷಿ. ಇವರು ಊಟ ಸೊಳ್ಳೆ ಯಾವುದಿಲ್ಲ. ಸತ್ಯ ಏನಿರುತ್ತೋ ಅದು ಹೊರಗೆ ಬರುತ್ತೆ. ಸೊಳ್ಳೆಗೆ ಜಾಗ ಇಲ್ಲ. ಮಹಾರಾಜ್ ಕೂಸೆ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕೊನೆಯದಾಗಿ 3ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 22ನೇ ವಚನ. ದೇವರಿಂದ ಆಗುವ ಆ ನೀತಿ ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅವರು ನೀತಿವಂತರ ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ದುಷ್ಟನ ಸಂಹಾರ ಮಾಡ್ತೇನೆ, ಶಿಷ್ಟನ ರಕ್ಷಣೆ ಮಾಡ್ತೇನೆ ಅಂತೇಳಿ ಅನೇಕ ಶರಣರು ಹೇಳಿದ್ದಾರೆ ಪ್ರಿಯರೇ, ದೇವರುಗಳು ಹೇಳಿದ್ದಾರೆ ಪ್ರಿಯರೇ. ಆದ್ರೆ ಸುಟ್ಟಿಗಂತ ದೇವರೊಂದು ಮಾತು ಹೇಳ್ತಾರೆ, ಏನ್ ಗೊತ್ತಾ? ನಾನು ನೀತಿವಂತರಿಗಾಗಿ ಲೋಕಕ್ಕೆ ಬಂದಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದೆ. ಎಷ್ಟು ದಿವಸ ನೀನು ದುಷ್ಟತ್ವದಿಂದ ಕೂಡಿದೀಯಾ? ಇವತ್ತು ಯೇಸಪ್ಪ ನಂಬ. ಯೇಸಪ್ಪ ಯಾವ ಕುಲ ದೇವರಲ್ಲ, ಯಾವ ಮತ ದೇವರಲ್ಲ, ಯಾವ ದೇಶ ದೇವರಲ್ಲ, ಯಾವ ಭಾಷೆ ದೇವರಲ್ಲ, ಆತ ಪರಲೋಕದ ದೇವರು. ಮಾನವರನ್ನ ರಕ್ಷಣಾ ಮಾರ್ಗದಲ್ಲಿ ಮೋಕ್ಷ ಮಾರ್ಗಕ್ಕೆ ಸೇರಿಸಲು ಬಂದಿರುವ ಏಕೈಕ ಗುರುವು ದೇವರು ಎಂಬುದಾಗಿ ನಮ್ಮ ಭಾರತ ದೇಶದ ಯಾರು ಗೊತ್ತಾ? ವಿವೇಕಾನಂದ ಸ್ವಾಮಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಿಯರೇ. ಸಂಪೂರ್ಣವಾಗಿ ಯೇಸು ಕ್ರಿಸ್ತ ಮಹಾಪ್ರಭುಗಳನ್ನು ನಂಬಿ ರಕ್ಷಣೆ ಹೊಂದಿ ನೀತಿವಂತರಾಗಿ ಅವರು ದೇವರಿಗೆ ಸೇರಿದ್ದಾರೆ.
ನಾನು ಬ್ರಾಹ್ಮಣ, ನಾನು ನಂಬೋದು ಮುಖ್ಯ ಅಲ್ಲ, ಯಾಕಂದ್ರೆ ನಾನು ಪಾಪಿ. ಆದರೆ ನೀತಿವಂತನು ನನ್ನ ಮನೆಗೆ ಬಂದಾನಂದ್ರೆ ಆ ನೀತಿವಂತನು ದೇವಾದಿ ದೇವರು ನನ್ನನ್ನು ಹಿಡ್ಕೊಂಡಂದ್ರೆ ಅದು ಮಹಾಶ್ರೇಷ್ಠ. ಬೇಸಲ್ಲ ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯ ನಮ್ಮೆಲ್ಲರನ್ನ ಆಶೀರ್ವಾದದಲ್ಲಿ ನಡೆಸಲಿ, ಕಾಪಾಡಲಿ. ಪ್ರಿಯವಾದವರೇ, ಯೇಸಪ್ಪನ ನಂಬಿದರೆ ನಿಮ್ಮೊಳಗೆ ನೀತಿ ಬರುತ್ತೆ. ಯಾಕೆ ಗೊತ್ತಾ? ಭೂಲೋಕದಲ್ಲಿ ಯಾರು ನೀತಿ ಅಂತಲ್ಲ, ಎಲ್ಲವಂತಲೇ ತಪ್ಪಿ ಹೋಗ್ಯಾರ. ಮದುವೆ ಮಾಡಿಕೊಂಡನ್ನ ತೆಗ್ತಾರ, ಇನ್ನೊಂದಿನ ಏನೇನೋ ಮಾಡ್ಯಾರ. ಹಲ್ಲಿಲೋಯ ಆಮೇಲೆ ಸತ್ತ ಸಮಾಧಿ ಒಳಗಿದ್ದಾರೆ. ಕೈಲಾಸ ಪರ್ವತದಲ್ಲಿ ವಿಷ್ಣು ಸಮಾಧಿ, ಶಿವಪ್ಪನ ಸಮಾಧಿ, ಬ್ರಹ್ಮಪ್ಪನ ಸಮಾಧಿ, ಕೃಷ್ಣನ ಸಮಾಧಿ ಅವೆಲ್ಲ ಇದಾವ. ಪಾರ್ವತಿ ಸಮಾಧಿ ಅದಾವ. ಪ್ರಿಯವಾದವರೇ, ಆದ್ರೆ ಖಾಲಿ ಸಮಾಧಿ ಯಾವುದು? ಯೆರೂಸಲೇಮಿನಲ್ಲಿ ಮಧ್ಯಪುರದಲ್ಲಿ ಖಾಲಿ ಸಮಾಧಿ. ಆ ಸೃಷ್ಟಿಕರ್ತನ ದೇವರು ನರಾವತರಿಯಾಗಿ ಭೂಮಿಯ ಮಧ್ಯ ಭಾಗದಲ್ಲಿ ಹಿಡಿದು ಬಂದಿದ್ದಾರೆ. ಎರಡು ಕಟ್ಟಿದ್ದಾರೆ. ಎಲ್ಲ ವಿನಂತಿಕೊಳ್ಳೋಣ ಒಂದು ಸಂದರ್ಭದಲ್ಲಿ. ಯಾಕ ತಮ್ಮ ಪಾಪ ಮಾಡುತ್ತೀ, ಯಾಕ ತಮ್ಮ ಹಾಳಾಗುತ್ತೀ, ಯಾಕ ತಮ್ಮ ಪಾಪ ಮಾಡುತ್ತೀ, ಯಾಕ ತಮ್ಮ ಹಾಳಾಗುತ್ತೀ, ಯಾಕ ತಮ್ಮ ಮೋಸ ಮಾಡುತ್ತೀ, ಯಾಕ ತಮ್ಮ ನಾಶವಾಗುತ್ತೀ, ಯಾಕ ತಮ್ಮ ನಾಶವಾಗುತ್ತೀ. ಕುಡಿದು ಕುಡಿದು ಆರೋಗ್ಯ ಹಾಳಾಯ್ತು, ಹೆಂಡತಿ ಮಕ್ಕಳ ಬೀದಿ ಪಾಲಾದರು. ಕುಡಿದು ಕುಡಿದು ಆರೋಗ್ಯ ಹಾಳಾಯ್ತು, ಹೆಂಡತಿ ಮಕ್ಕಳು ಬೀದಿ ಪಾಲಾದರು. ಅವರ ಕಣ್ಣೀರು, ಅವರ ಹೋರಾಟ, ಅವರ ವೇದನೆ ಕೇಳೋರು ಯಾರು, ಕೇಳೋರು ಯಾರು? ಯಾಕ ತಮ್ಮ ಪಾಪ ಮಾಡುತ್ತೇ, ಯಾಕ ತಮ್ಮ ಹಾಳಾಗುತ್ತೇ, ಯಾಕ ತಮ್ಮ ಪಾಪ ಮಾಡುತ್ತೇ, ಯಾಕ ತಮ್ಮ ನಾಶವಾಗುತ್ತೇ. ಗಣಿದು ಗಣಿದು ದುಡಿದ ಹಣವೆಲ್ಲ ವೇಷೆ ಪಾಲಾಯ್ತು, ವ್ಯಭಿಚಾರದ ಮನಸ್ಸೇತು. ಗಣಿದು ಗಣಿದು ದುಡಿದ ಹಣವೆಲ್ಲ ವೇಷೆ ಪಾಲಾಯ್ತು, ವ್ಯಭಿಚಾರದ ಮನಸ್ಸೇತು. ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ಅವರ ಜೀವನ ನೋಡೋರು ಯಾರು, ನೋಡೋರು ಯಾರು? ಯಾಕ ತಮ್ಮ ಪಾಪ ಮಾಡುತ್ತೇ, ಯಾಕ ತಮ್ಮ ಹಾಳಾಗುತ್ತೇ, ಯಾಕ ತಮ್ಮ ಮೋಸ ಮಾಡುತ್ತೇ, ಯಾಕ ತಮ್ಮ ನಾಶವಾಗುತ್ತೇ, ಯಾಕ ತಮ್ಮ ನಾಶವಾಗುತ್ತೇ. ಕಟ್ಟು ಹೋಗಿರುವ ನಿನ್ನನ್ನು ರಕ್ಷಿಸಲು ಯೇಸು ಕ್ರಿಸ್ತನು ಈ ಕರೆಗೆ ಬಂದನು. ಕೆಟ್ಟು ಹೋಗಿರುವ ನಿನ್ನನ್ನು ರಕ್ಷಿಸಲು ಯೇಸು ಕ್ರಿಸ್ತನು ಈ ಕರೆಗೆ ಬಂದನು. ನಿನ್ನ ಪಾಪ ಬಿಟ್ಟು ಪಶ್ಚಾತ್ತಾಪ ಪಟ್ಟು ಈಗಲೇ
ಸ್ವೀಕರಿಸು. ಯಾಕ ತಮ್ಮ ಪಾಪ ಮಾಡದೆ, ಯಾಕ ತಮ್ಮ ಹಾಳಾಗುತ್ತೆ, ಯಾಕ ತಮ್ಮ ಮೋಸ ಮಾಡದೆ, ಯಾಕ ತಮ್ಮ ನಾಶವಾಗುತ್ತೆ, ಯಾಕ ತಮ್ಮ ನಾಶವಾಗುತ್ತೆ, ಯಾಕ ತಮ್ಮ ನಾಶವಾಗುತ್ತೆ. बोलो यीशु क्रिस्त महाराजु को जय. दीर्घ महिमा ಉಂಟಾಗಲಾಮ, ದೀರ್ಘ ಸ್ತೋತ್ರ ಉಂಟಾಗಲಾಮ. ಮಹಾ ಕರುಣೆಯುಳ್ಳ ಮಹಾದೇವರೇ ನಿನಗೆ ಸ್ತೋತ್ರಗಳು ಸ್ವಾಮಿ. ಪರಿಶುದ್ಧನಾದಂಥ ದೇವರು, ಇಲ್ಲಿವರೆಗೆ ನಮ್ಮೊಟ್ಟಿಗೆ ಸ್ವಾಮಿ ದೀರ್ಘಕಾಲದವರೆಗೆ ನಮ್ಮೊಟ್ಟಿಗೆ ನೀನು ಮಾತನಾಡಿದೀಯಪ್ಪ. ಬೇಕಾದ ಎಲ್ಲ ಆತ್ಮಿಕ ಆಹಾರವನ್ನು ನಮ್ಮೆಲ್ಲರಿಗೂ ಗುಣಪಡಿಸಿದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಪರಿಶುದ್ಧನಾಗಿರುವಂಥ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರೊಟ್ಟಿಗೆ ನೀನು ಮಾತನಾಡಿದೀಯಪ್ಪ. ನೀನು ಮಾತನಾಡುವಂಥ ದೇವರಾಗಿರುವುದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳು ಸ್ವಾಮಿ. ಸೃಷ್ಟಿಕರ್ತನಾದಂಥ ದೇವರೇ, ಇಲ್ಲಿ ಬಂದಿರುವಂಥವ್ರು ಇವರು ಯಾರು ಕೂಡ ನಾಶವಾಗಬಾರದು ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ನಿನ್ನ ವಾಕ್ಯದ ಪ್ರಕಾರವಾಗಿ ಇವರೆಲ್ಲರೂ ನಡೆದುಕೊಳ್ಳುವಂತೆ ಸ್ವಾಮಿ, ಅವರ ಆತ್ಮಿಕ ನೇತ್ರಗಳನ್ನು ನೀನು ತೆರೆಯ ಮಾಡಯ್ಯ. ಅದ್ಭುತವಾದ ಬಲವಾದ ಬಿಡುಗಡೆ ಅವರ ಜೀವಿತದಲ್ಲಿ ನೀನು ಅನುಗ್ರಹ ಮಾಡಯ್ಯ. ವಾಕ್ಯ ಹೇಳುವಾಗಲೇ ಅನೇಕರನ್ನು ನೀನು ಕರ್ತನೆ ಅವರ ಜೀವಿತದಲ್ಲಿ ಬಿಡುಗಡೆ ಕೊಟ್ಟಿದ್ದೀಯ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ. ಅವರಿಗಿರುವಂತಹ ರೋಗವಾಗಿರ್ಬೋದು ಸ್ವಾಮಿ, ಕಾಯಿಲೆ ಆಗಿರ್ಬೋದು ಸ್ವಾಮಿ, ಅವರಿಗಿರ್ತಕ್ಕಂಥ ಯಾವುದೇ ಸಂಕಷ್ಟವಾಗಿರ್ಬೋದು ಸ್ವಾಮಿ, ನೋವಾಗಿರ್ಬೋದು ಕರ್ತನೆ, ಸಾಲದ ಸಮಸ್ಯೆಯಾಗಿರ್ಬೋದು ಸ್ವಾಮಿ, ಎಲ್ಲವೂ ಕರ್ತನೆ ಅವರು ಇಟ್ಟ ನಂಬಿಕೆಯ ಪ್ರಕಾರವಾಗಿ ಅವರ ಜೀವಿತದಲ್ಲಿ ಬಿಡುಗಡೆ ಕೊಟ್ಟಿದ್ದೀಯ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ, ವಿಶ್ವಾಸ ಇಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಇವರೆಲ್ಲರನ್ನು ಆಶೀರ್ವಾದ ಮಾಡಿದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಕೇಳಿದಂತ ವಾಕ್ಯ ಬಿತ್ತಿದಂತ ಬೀಜ ಫಲಿಸಲ್ಪಡಲಿ ಎಂಬುದಾಗಿ ಕರ್ತನೆ, ಇವರು ಫಲ ಕೊಡುವ ಮಕ್ಕಳಾಗುವಂತೆ ನೀನೇ ಸಹಾಯ ಮಾಡಿ ಬಲಪಡಿಸಿ ಭದ್ರಪಡಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಬಂದಿದ್ದೇವೆ ಪರಮ ತಂದೆಯೇ. ಆಮೆನ್.